ನೀವು ಅದರ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ, ವೈಲ್ಡ್ ಲೈಫ್ ಕ್ರೈಮ್ ಬಗ್ಗೆ. ಅದರಲ್ಲಿ ಟಾಪಿಕ್ ಕ್ರಿಟಿಕಲ್ ಅನಾಲಿಸಿಸ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ಪ್ರಾಬ್ಲಮ್ಸ್ ಅಂಡ್ ಪರ್ಸ್ಪೆಕ್ಟಿವ್ಸ್ ವಿತ್ ಪ್ರಿಫರೆನ್ಸ್ ಟು ವೈಲ್ಡ್ ಲೈಫ್ ಕ್ರೈಮ್ಸ್. ಟೈಪ್ಸ್ ಆಫ್ ಕ್ರೈಮ್ ಬಂದಾಗ ವೈಲ್ಡ್ ಲೈಫ್ ಕ್ರೈಮ್ ವರ್ಲ್ಡ್ ಅಲ್ಲಿ 4th ಇದೆ ಅಂದ್ರೆ ಯಾರೋ ನಂಬಲ್ಲ. ಫಸ್ಟ್ ಬಂದು ಡ್ರಗ್ಸ್ ಆಸ್ ಯೂಶುವಲ್, ನೆಕ್ಸ್ಟ್ ಬಂದು ಆರ್ಮ್ಸ್ ಆಸ್ ಯೂಶುವಲ್, ಹ್ಯೂಮನ್. ಇದೇ ಟ್ರಾಫಿಕಿಂಗ್ ನಲ್ಲಿ ವೈಲ್ಡ್ ಲೈಫ್ 4th. ಬಟ್ ಈಗ ವೈಲ್ಡ್ ಲೈಫ್ ಕ್ರೈಮ್ ಅಂತ ನೋಡಿದಾಗ ವಾಟ್ ಸಾರ್ಟ್ ಆಫ್ ಕ್ರೈಮ್ಸ್ ಆರ್ ಹ್ಯಾಪನಿಂಗ್, ಯಾವ ರೀತಿ ಕ್ರೈಮ್ಗಳು ಆಗ್ತಾ ಇದೆ? ಸೊ ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಅಲ್ಲಿ ಅರೌಂಡ್ 12,000 ಸ್ಪೀಶೀಸ್ ಆರ್ ಅಫೆಕ್ಟೆಡ್. 12,000? ಎಸ್. ಡೀರಿಗೆ ತುಂಬಾ ಡಿಮ್ಯಾಂಡ್ ಇದೆ, ಟಾರ್ಟೈಸ್ ಇದೆ, ಆಮೇಲೆ ಸ್ನೇಕ್ಸ್ ಇದೆ. ಇದೆಲ್ಲ ಎಲ್ಲಿಗೆ ಹೋಗುತ್ತೆ? ಆಸ್ ಯೂಶುವಲ್ ಚೈನಾ, ಅನ್ಫಾರ್ಚುನೇಟ್ಲಿ, ಅಂಡ್ US ಅಂಡ್ UK. ನಮ್ಮಲ್ಲಿ ಒಳ್ಳೆ ಟೈಗರ್ ಮತ್ತೆ ಐವರಿ ಇದೆ. ಆಫ್ರಿಕಾ ಬಿಟ್ರೆ ಐವರಿಗೆ ನಾವೇನೆ, ಈ ಟೈಗರ್ ನಾವೊಬ್ರೇನೆ. ಟೈಗರ್ ಸ್ಕಿನ್, ಲೆಪರ್ಡ್ ಸ್ಕಿನ್ ಇಸ್ ಅ ಲಕ್ಸುರಿ ಐಟಮ್ ಟು ಪೋರ್ಟ್ರೇಟ್. ಎಸ್, ಕ್ಲಾಸ್, ಟೀತ್ಸ್, ಬೋನ್ ತುಂಬಾ ಡಿಮ್ಯಾಂಡ್ ಇದೆ ಚೈನಾದಲ್ಲಿ ಮೆಡಿಸಿನ್ಸ್ಗೆ. ಚಿಪ್ಪಂದಿ ಅದಕ್ಕೆ ಅಷ್ಟು ಡಿಮ್ಯಾಂಡ್, ಅದು ಅನ್ಬಿಲೀವೇಬಲ್ ಡಿಮ್ಯಾಂಡ್. ಏನ್ ಸಿಗುತ್ತೆ ಅದ್ರ ಚಿಪ್ಪು ಮೆಡಿಸಿನ್ಸ್ ಅಂತ. ಮೋಸ್ಟ್ ನಟೋರಿಯಸ್ ಪೋಚರ್ ವೆನ್ ಇಟ್ ಕಮ್ಸ್ ಟು ಟೈಗರ್ಸ್. ಓಕೆ. ಅವನ ಮೇಲೆ ಅಕ್ಯೂಸ್ಡ್ ಆಗಿರೋದು ಮೋರ್ ದನ್ 100 ಕೇಸಸ್ ಇದೆ. He has killed and supplied more than 700 tigers. ವೀರಪ್ಪನ್ ಕಥೆ ಎಲ್ರಿಗೂ ಗೊತ್ತೇ. ಮೋಸ್ಟ್ ನಟೋರಿಯಸ್. ಅವ್ನ ಟ್ರ್ಯಾಕ್ ರೆಕಾರ್ಡ್ ಯಾರು ಬೀಟ್ ಮಾಡಲ್ಲ. ಕೇರಳದಲ್ಲಿ ಎಷ್ಟು ನೀಟಾಗಿ ಆರ್ಗನೈಸ್ ಕ್ರೈಮ್ ಆಗಿ 72 were accused, 500 kg of ivory was seized. ಎಷ್ಟು ದಿನ ಆದ್ಮೇಲೆ ತೆಗಿತಾರೆ, ಹೆಂಗ್ ಹ್ಯಾಂಡ್ಸ್ ಚೇಂಜ್ ಮಾಡ್ತಾರೆ, ಹೆಂಗ್ ನೆಟ್ವರ್ಕಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ. Must watch for every common man. What was the output of your research? ಅಂದ್ರೆ ಡಿಪಾರ್ಟ್ಮೆಂಟ್ ಒಳಗಡೆ ಅದು ಹೇಗೆ ಹೆಲ್ಪ್ ಆಯ್ತು, ಅಥವಾ ನೀವು ಆನ್ ಗ್ರೌಂಡ್ ಏನಾದ್ರು ನೀವು ಡಿಪಾರ್ಟ್ಮೆಂಟ್ ಜೊತೆ ತೊಡಗಿಸ್ಕೊಳ್ಳೋ ಸಂದರ್ಭ ಬಂತ? ವಾಟ್ ಇಸ್ ದಟ್ ಪಾರ್ಟ್? ಹಾಯ್ ಡಾಕ್ಟರ್ ಮೇಖಲಾ, ಹೇಗಿದ್ದೀರಾ? ಫೈನ್, ನಮಸ್ತೆ. ನಮಸ್ಕಾರ. ಸೊ ಲಾಸ್ಟ್ ಟೈಮ್ ನಾವು ನಿಮ್ಮ ಜಾಗಕ್ಕೆ ಬಂದಿದ್ವಿ, ಈ ಸತಿ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಹಾರ್ಟಿ ವೆಲ್ಕಮ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಚಾಮುಂಡಿ ಹಾರ್ಸಸ್ ಬಂದು ವಾಪಸ್ ಇಲ್ಲಿಗೆ ಬಂದ್ಮೇಲೂ ನಮ್ಗೆ ಅದೇ ಗುಂಗಲ್ಲಿದ್ವಿ ಒಂಥರ. ಹೆಂಗೆ ಅಂದ್ರೆ ಆ ಹೆಸರುಗಳು, ಆ ಬ್ಯೂಟಿಫುಲ್ ಹೆಸರುಗಳು ಇಟ್ಟಿದ್ದೀರಲ್ಲ, ಲೈಕ್ ಕಾಶಿ, ವಿಜಯ, ಭೀಮಾ, ಸಿರಿ, ನಿಮ್ಮ ಫೇವ್ರೇಟ್ ಎಲ್ಲ ಹೇಗಿದ್ದಾರೆ? ಆಲ್ ಫೈನ್. ಫ್ಲೋರಾ ಕ್ಯೂಟೆಸ್ಟ್ ಆಫ್ ಆಲ್. ಹ್ಯಾಪನಿಂಗ್ ನೌ ದಟ್ ಮಳೆ ಬಂದಿರೋದ್ರಿಂದ ಇದೆ ಮಚ್ ಮೋರ್ ಇನ್ ಪೀಸ್. ನಮಗೂ ನೆಮ್ಮದಿಯಾಗಿದೆ ಒಂಥರ. ಆಕ್ಚುಲಿ ಅಲ್ಲಿ ಮಾತಾಡುವಾಗ ವೈಲ್ ವಿ ವರ್ ಕಾನ್ವರ್ಸಿಂಗ್ ಒಂದು ವಿಷಯ ಬಂತು, ಅಂದ್ರೆ ವೈಲ್ಡ್ ಲೈಫ್ ಕ್ರೈಮ್ ಅನ್ನುವ ವಿಷಯ ಒಂದು ಟಾಪಿಕ್ ಬಂತು. ಯಾಕೆ ಅದು ನನಗೆ ಒಂಥರ ಅಟೆನ್ಷನ್ ಗ್ರಾಬಿಂಗ್ ಆಯಿತು ಅಂದರೆ, ನಮ್ಮ ಚಾನಲಲ್ಲಿ ಕೂಡ ನಾವು ವೈಲ್ಡ್ ಲೈಫ್ ಬಗ್ಗೆ ಒಂದಷ್ಟು ಅವೇರ್ನೆಸ್ ಸೀರೀಸ್ನ ಮಾಡೋದಕ್ಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕರೆಸಿ ಅವ್ರನ್ನ ಮಾತಾಡಿಸಿ ಒಂದು ಕಾಮನ್ ಪೀಪಲ್ ಏನು ಅರ್ಥ ಮಾಡ್ಕೋಬೇಕು ಅದ್ರ ಬಗ್ಗೆ, ಡೂಸ್ ಆ್ಯಂಡ್ ಡೋಂಟ್ಸ್ ಏನಿರಬಹುದು, ಚಿಕ್ಕ ಚಿಕ್ಕ ಆ್ಯಕ್ಟ್ ವಿಚ್ ಕ್ಯಾನ್ ಇಂಪ್ಯಾಕ್ಟ್ ಇನ್ ಅ ಮಚ್ ಬಿಗ್ಗರ್ ವೇ, ಆ ರೀತಿಯಾದ ಅವೇರ್ನೆಸ್ ಸೀರೀಸ್ ಮಾಡ್ತಾ ಇದ್ವಿ. ಬಟ್ ಆ ಕ್ರೈಮ್ ಅನ್ನೋ ಪದ ಇದೆಯಲ್ಲ, ಅದೊಂದು ಸ್ವಲ್ಪ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ನನಗೆ ಕ್ಯೂರಿಯಾಸಿಟಿ, ಓಕೆ ನಾವು ವೈಲ್ಡ್ ಲೈಫ್ ಸೀರೀಸ್ನ ಮಾಡ್ತಾ ಬರ್ತಾ ಇದ್ದೀವಿ, ವೈ ನಾಟ್ ದಿಸ್ ಟಾಪಿಕ್? ಅದಕ್ಕಿಂತ ಹೆಚ್ಚಾಗಿ ಅ ಫೀಮೇಲ್ ಡೂಯಿಂಗ್ ದ್ಯಾಟ್, ವರ್ಕಿಂಗ್ ಆನ್ ದ್ಯಾಟ್ ಸಬ್ಜೆಕ್ಟ್, ದಟ್ ಅಟ್ರಾಕ್ಟೆಡ್ ಮಿ ಮೋರ್. ನಂಗೆ ಅದು ತುಂಬ ಖುಷಿ ಆಯಿತು, ಹೆಮ್ಮೆ ಆಯಿತು. ಬಿಕಾಸ್ ಮೀ ಆಸ್ ಅ ಫೀಮೇಲ್ ಅಡ್ಮೈರಿಂಗ್ ಅನದರ್ ಫೀಮೇಲ್, ಅದು ಈ ಕ್ರೈಮ್ ಅನ್ನುವ ಸಬ್ಜೆಕ್ಟ್ ಬಂದಾಗ ಇಟ್ಸ್ ವೆರಿ ರೇರ್ ಅಲ್ವಾ, ತುಂಬ ಜನ ಪಿಕ್ ಮಾಡಲ್ಲ. ಸ್ವಲ್ಪ ಓದ್ಬಿಡೋದು ಬೇರೆ, ರಿಸರ್ಚ್ ಮಾಡಿಬಿಡೋದು ಬೇರೆ. ಬಟ್ ಅದರೊಳಗಿದ್ದು ಕೆಲಸ ಮಾಡಬೇಕು ಅಂತ ಬಂದಾಗ ದೇರ್ ಆರ್ ಸೋ ಮೆನಿ ಅದರ್ ಟೆಕ್ನಿಕ್ಯಾಲಿಟೀಸ್ ಅರೌಂಡ್ ಇಟ್. ಬೇಕಾ ಇದೆಲ್ಲ ಅಂತ ಅನ್ಸುತ್ತೆ. ಬಟ್ ನೀವು ಅದರ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ, ವೈಲ್ಡ್ ಲೈಫ್ ಕ್ರೈಮ್ ಬಗ್ಗೆ ಹೇಳಿ, ಅದು ಏನು ಅಂತ. So as you know, wildlife is what you find in the wild, which is not domesticated. ಹೌದು. Was not part of the civilization, which is natural even today. Earth evolve ಆಗಿಂದ ಇಲ್ಲಿ ತನಕ ತಾನೇ ಏನು ಸರ್ವೈವ್ ಆಗಿ ಸಸ್ಟೈನ್ ಆಗಿದೆ, that is wildlife. It can be animals, it can be plants, water ಅಲ್ಲಿ ಇರೋದು habitat ಆಗಲಿ, the overall habitat which is natural, that is wildlife, which is wild in the nature. Crime ಅಂತ ಬಂದಾಗ which is against the law, which is illegal, which is unlawful, which is regulated, which is controlled for the betterment of all. So now law andre we all think is only for humans or civilized. ಹೌದು, ಹಂಗ ಅನ್ಸುತ್ತೆ. ಫಸ್ಟ್ ಅಲ್ವಾ? ಪ್ರಾಣಿಗಳಿಗೆ ಏನಕ್ಕೆ, ಫಾರೆಸ್ಟ್ ಏನಕ್ಕೆ, ಅಲ್ಲೇನ್ ಕ್ರೈಮ್ ಆಗುತ್ತೆ, ಅವಕ್ಕೆ ಏನಕ್ಕೆ ಲಾ? ಅದನ್ನ ಯಾರು ಗಾರ್ಡ್ ಮಾಡ್ಬೇಕು ಅಂದ್ರೆ ಹೂ ಶುಡ್ ಡಿಕ್ಟೇಟ್ ದೆಮ್?
ಅನ್ನೋದೊಂದು ಸೆಕೆಂಡ್ ಥಾಟ್ ಬರುತ್ತೆ. ಹ್ಮ್. ಯಾಕಂದ್ರೆ ಮನುಷ್ಯ ಏನಲ್ಲಿ ಇಲ್ವಲ್ಲ, ಕಾಡಲ್ಲಿ ಮನುಷ್ಯ ಇರಂಗಿಲ್ಲ. ದಟ್ ಈಸ್ ದ ರೂಲ್. ಹೌದು ಕಾಡ್ ಮನುಷ್ಯನೆಲ್ಲ ಶಿಫ್ಟ್ ಮಾಡ್ತಾ ಇದೀವಿ, ಹೌದು ಮನುಷ್ಯ ಒಳಗ್ ಹೋಗಂಗಿಲ್ಲ. ಸೊ ವೈಲ್ಡ್ ಲೈಫ್ ಕ್ರೈಮ್ ಅಂದ್ರೆ ಹೆಂಗೆ? ಸೊ ಕ್ರೈಮ್ ಅಂದ್ರೆ ಮನುಷ್ಯನ ಮೇಲೆ ಮಾತ್ರ ಅನ್ನೋದು ಒಂದು ನೋಷನ್ ಅದು. ಎಸ್, ವಿಚ್ ಇಸ್ ಎ ರಾಂಗ್ ಕಾನ್ಸೆಪ್ಟ್. ಓಕೆ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬೇಕಂದ್ರೆ ಟೈಪ್ಸ್ ಆಫ್ ಕ್ರೈಮ್ ಬಂದಾಗ ವೈಲ್ಡ್ ಲೈಫ್ ಕ್ರೈಮ್ ವರ್ಲ್ಡ್ ಅಲ್ಲಿ 4th ಇದೆ ಅಂದ್ರೆ ಯಾರೋ ನಂಬಲ್ಲ. So, ಫಸ್ಟ್ ಬಂದು ಡ್ರಗ್ಸ್ ಆಸ್ ಯೂಶುವಲ್, ನೆಕ್ಸ್ಟ್ ಬಂದು ಆರ್ಮ್ಸ್ ಆಸ್ ಯೂಶುವಲ್, ಹ್ಯೂಮನ್ ವಿಚ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಬಟ್ ಅದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ದಿಸ್ ಆರ್ ಆಲ್ ಟ್ರಾಫಿಕಿಂಗ್ಸ್. ಸೊ Okay. ಇದೇ ಟ್ರಾಫಿಕಿಂಗ್ ನಲ್ಲಿ ವೈಲ್ಡ್ ಲೈಫ್ 4th ಇಂಟರ್ನ್ಯಾಷನಲ್ ಅಲ್ಲಿ. ಸೊ ಅದನ್ನ ನೋಡಿದಾಗ ಒಂಚೂರು ಅಟೆನ್ಷನ್ ಹೋಗುತ್ತೆ. ಅಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಏನಕ್ಕೆ ಅಂದ್ರೆ ಇವಾಗ ಗೊತ್ತು ಡ್ರಗ್ಸ್ ಎಷ್ಟು ಕಾಸ್ಟ್ಲಿ, ಆರ್ಮ್ಸ್ ಎಷ್ಟು ಕಾಸ್ಟ್ಲಿ, ಹ್ಯೂಮನ್ ಟ್ರಾಫಿಕ್ ಏನಕ್ಕೆ ಅಷ್ಟು ಡಿಮಾಂಡು, ಒಂದು ಐಡಿಯಾ ಇದೆ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾನೇ ಆಗ್ಲಿ. ಎಕ್ಸಾಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಿಂದ ಒಂದು ಐಡಿಯಾ ಇದೆ. ಇಟ್ಸ್ ಆಲ್ ಇನ್ ಬಿಲಿಯನ್ಸ್ ಅಂಡ್ ಡಾಲರ್ಸ್. ಎಲ್ಲ ಡಾಲರ್ಸ್ ಬಿಲಿಯನ್ಸ್ ವ್ಯವಹಾರಗಳೇ ಇದು. ಸೊ ಅದರಲ್ಲಿ ವೈಲ್ಡ್ ಲೈಫ್ ಕ್ರೈಮ್ ಅಟ್ಯಾಚ್ ಆಗಿದೆ ಅನ್ನೋದು ಒಂದು ಪಾಯಿಂಟ್ ನಾನು ಹೈಲೈಟ್ ಮಾಡಿದಾಗಲೇ ಜನಕ್ಕೆ ಅದ್ರ ಬಗ್ಗೆ ಸೀರಿಯಸ್ನೆಸ್ ಬರೋದು. ಸೊ ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಅಂತೀವಿ ನಾವು. ವೈಲ್ಡ್ ಲೈಫ್ ಕ್ರೈಮ್ ಅಲ್ಲಿ ವೈಲ್ಡ್ ಲೈಫ್ ಟ್ರಾಫಿಕಿಂಗ್. ನಮ್ಮ ಭಾರತ ಎಲ್ಲಿ ನಿಲ್ಲುತ್ತೆ ಇದರಲ್ಲಿ, ಅಂದ್ರೆ ಅದರ ಸ್ಥಾನ ಏನು? ವಿ ಕಾಂಟ್ರಿಬ್ಯೂಟ್ ಅರೌಂಡ್ 10 to 12%. ದಟ್ ಈಸ್ ಸ್ಟಿಲ್ ಅ ಹ್ಯೂಜ್ ಥಿಂಗ್ ಅಲ್ವಾ? ಕ್ವೈಟ್ ಅ ಹ್ಯೂಜ್ ಥಿಂಗ್. ಯಾಕೆಂದ್ರೆ ನಮ್ದು ರಿಸೋರ್ಸ್ ತುಂಬಾ ಚೆನ್ನಾಗಿದೆ. ನಾಟ್ ಬಿಕಾಸ್ ಆಫ್ ದ ಲ್ಯಾಂಡ್ ಏರಿಯಾ ಅಥವಾ ಎಕಾನಮಿ ಏರಿಯಾದಲ್ಲಿ ನೋಡಲ್ಲ. ನಮ್ಮಲ್ಲಿರೋ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಸ್ಟ್ರೆಂತ್ ನೋಡಿದಾಗ ಈ 10% ಅಂತ ಏನ್ ಹೇಳೋದು ಕಡಿಮೆ ಕಾಣುತ್ತೆ, ಬಟ್ ಅದು ನಮಗ್ ಹ್ಯೂಜ್. ಯಾಕಂದ್ರೆ ನಮ್ಮ ಹತ್ರ ಇರೋದು ತುಂಬಾ ಯುನೀಕ್ ಅಂಡ್ ಕೋರ್ ಆಗಿದೆ. ಅದರಲ್ಲಿ ಇಷ್ಟು ಪರ್ಸೆಂಟ್. ಈಗ ಅದ್ರದ್ದು ವ್ಯಾಲ್ಯೂ ಹೇಳ್ಬೇಕಂದ್ರೆ, ಈಗ ನಾನು 4th ಅಂತ ಹೇಳಿದೆ, ವ್ಯಾಲ್ಯೂ ಹೇಳ್ಬೇಕಂದ್ರೆ ಇಟ್ಸ್ ಮೋರ್ ದೆನ್ $20 billion ಆನ್ಯುಯಲಿ. ಅದ್ರದ್ದು ಡಿಮ್ಯಾಂಡ್ ಏನು, ಟರ್ನ್ ಓವರ್, ಅದ್ರ ಪೊಟೆನ್ಶಿಯಲ್, ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಪೊಟೆನ್ಶಿಯಲ್ ಬಂದು ಮೋರ್ ದೆನ್ $20 billion. ಸೊ ಆ ಮಟ್ಟಕ್ಕೆ ಅದು ಕ್ರೈಮ್ ಅಲ್ಲಿ ಅರ್ನ್ ಮಾಡ್ತಾ ಇದೆ. ಸೊ ಅರ್ನ್ ಮಾಡ್ತಾ ಇದೆ ಅಂದ್ಮೇಲೆ ಇಟ್ಸ್ ಎ ಸೋರ್ಸ್ ಆಫ್ ಅರ್ನಿಂಗ್ ಫಾರ್ ಮೆನಿ. ಸೊ ಅರ್ನಿಂಗ್ ಸೋರ್ಸ್ ಆಗಿದೆ ಅಂದ್ಮೇಲೆ ಇಟ್ಸ್ ಅನ್ ಆರ್ಗನೈಸ್ಡ್ ಕ್ರೈಮ್. ಎಕ್ಸಾಕ್ಟ್ಲಿ. ಸುಮ್ನಂತೂ ಇಷ್ಟು ಬಿಲಿಯನ್ಸ್ ಅಲ್ಲಿ ನಡೆಯಕ್ ಸಾಧ್ಯ ಇಲ್ಲ. ಅಂಡ್ 4th place ಅಲ್ಲಿ ಸಸ್ಟೈನ್ ಆಗ್ತಾನೆ ಇದೆ, ಇಳಿತಾ ಇಲ್ಲ. ಏರೋದ್ ಕಷ್ಟ ಇದೆ ಲಾಜಿಕ್, ಬಟ್ ಇಳಿಬೇಕಿತ್ತು, ಇಳಿತಾನೂ ಇಲ್ಲ. ದಟ್ ಈಸ್ ದ ಟ್ರಾಜಿಡಿ, ವಾಟ್ ಐ ಪಾಯಿಂಟ್. ಓಕೆ. ಬಟ್ ಈಗ ವೈಲ್ಡ್ ಲೈಫ್ ಕ್ರೈಮ್ ಅಂತ ನೋಡಿದಾಗ ವಾಟ್ ಸಾರ್ಟ್ ಆಫ್ ಕ್ರೈಮ್ಸ್ ಆರ್ ಹ್ಯಾಪನಿಂಗ್? ಯಾವ ರೀತಿ ಕ್ರೈಮ್ಗಳು ಆಗ್ತಾ ಇದೆ? ಅಂದ್ರೆ ನಾವಂತೀವಿ ಲಾನ ಇಂಪೋಸ್ ಮಾಡ್ತಾ ಇದೀವಿ, ಸ್ಟ್ರಿಕ್ಟ್ ಇದೆ ಅಂತ. ನಾವ್ ಇಲ್ಲಿ ಒಂದು ಬಾರ್ಡರ್ ಲೈನ್, ನಾವೊಂದು ಬೇಲಿ ದಾಟ್ ಹೋಗ್ಬೇಕಂದ್ರೂ 4 ಜನ ಬಂದಲ್ಲಿ ನಿಂತ್ಕೊಂಡು ಕೇಳ್ತಾರೆ. ಫಾರ್ ಕಾಮನ್ ಮ್ಯಾನ್ ನಾವೊಂದು ಫಾರೆಸ್ಟ್ ಬಾರ್ಡರ್ ಹೋದಾಗ ಅನ್ಕೋತೀವಿ ಎಷ್ಟು ಸ್ಟ್ರಿಕ್ಟ್ ಇದಾರೆ, ಹೆಂಗ್ ಮಾನಿಟರ್ ಮಾಡ್ತಿದ್ದಾರೆ ಅಂತ. ಇನ್ಸ್ಪೈಟ್ ಆಫ್ ಇಟ್ ಆಗ್ತಿದೆ ಅಂತ ಹೇಳಿದ್ರೆ ಯಾವ ರೀತಿಯ ಕ್ರೈಮ್ಗಳಾಗ್ತಾ ಇದೆ? ಮೇಜರ್ ಆಗಿ ಬಂದು ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಅಂತೀವಿ. ಟ್ರಾಫಿಕಿಂಗ್ ಇಸ್ ಟ್ರಾನ್ಸ್ಪೋರ್ಟಿಂಗ್, ಟ್ರಾನ್ಸ್ಫರಿಂಗ್, ಎಕ್ಸ್ಪೋರ್ಟಿಂಗ್, ಇಂಪೋರ್ಟಿಂಗ್, ಪೊಸೆಸಿಂಗ್, ಪ್ರೊಸೆಸಿಂಗ್, ಟ್ರೇಡಿಂಗ್. ಇದನ್ನ ಇಲ್ಲಿಗಲ್ ಆಗಿ ಮಾಡ್ತಾರೆ. ಎಲ್ಲದಕ್ಕೂ ಒಂದು ರೀತಿ ನೀತಿ, ಒಂದು ವೇ ಇದೆ, ನೋ ಡೌಟ್. ಮಾಡ್ಲೇಬಾರ್ದು ಅಂತಲ್ಲ. ಸರ್ಟನ್ ಬೈ ಪ್ರಾಡಕ್ಟ್ಸ್ ಆಫ್ ದ ಫಾರೆಸ್ಟ್ ಈಸ್ ಆಕ್ಸೆಸಬಲ್ ಥ್ರೂ ರೆಗ್ಯುಲೇಷನ್ಸ್. ಈಗ ಸ್ಯಾಂಡಲ್ವುಡ್ ಆಗ್ಬೋದು ಅಲ್ವಾ, ಮೈಸೂರ್ ಸ್ಯಾಂಡಲ್ವುಡ್ ಗೆ ಅದ್ರದೇ ಆದ ಒಂದು ಸೋರ್ಸ್ ಇದೆ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲಿ ಲೈಸೆನ್ಸ್ಡ್ ಆಗಿ ಕೊಡ್ತಾರೆ. ಈಗ ಲೆದರ್ ಅಂತ ಹೋದಾಗ ಲೆದರ್ ಇಂಡಸ್ಟ್ರಿಗೂ ಪರ್ಮಿಟ್ ಇದೆ, ಫರ್ಗೂ ಪರ್ಮಿಟ್ ಇದೆ, ಸರ್ಟನ್ ಬೈ ಪ್ರಾಡಕ್ಟ್ಸ್ ಗೆ ಪರ್ಮಿಟ್ ಇದೆ. ಬಟ್ ಯಾವ್ದಕ್ಕಿಲ್ಲ, which are endangered. So wildlife trafficking ಅಲ್ಲಿ around 12,000 species are affected. 12,000? Yes, 12,000 kinds of species are affected under the wildlife crime. So wildlife trafficking ನಲ್ಲಿ ಬರುತ್ತೆ poaching ಅಂತ ಬರುತ್ತೆ. Poaching is hunting or killing for commercial purpose. ಸೊ ಹಂಟಿಂಗ್ ಅಂತ ಹೋದಾಗ ಮೇನ್ ಆಗಿ ಫುಡ್ ಗೆ ಅಂತ ಬರುತ್ತೆ. ಸೊ ಫುಡ್ ಗೆ ಒಂದು ರೀತಿಲಿ ರೈಟ್ಸ್ ಇತ್ತು ಸರ್ಟನ್ ಟೈಮ್ ತನಕ, ಬಿಕಾಸ್ ಫುಡ್ ಗೆ ರೆಸ್ಟ್ರಿಕ್ಷನ್ ಇರ್ಲಿಲ್ಲ. ಬಟ್ ಯಾವಾಗ ಪೋಚಿಂಗ್ ಆಯ್ತು ಫಾರ್ ಎಕ್ಸಾಟಿಕ್ ಮೆನೂಸ್, ದಟ್ ಈಸ್ ರಾಂಗ್ ಅಗೇನ್. ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ಸ್ ಹೇಳ್ಬೋದು. ಎಕ್ಸಾಟಿಕ್ ಮೆನೂಸ್ಗೆ, ಫುಡ್ಗೆ ಅಥವಾ ಮೀಟ್ಗೋಸ್ಕರ ಅಂತಂದ್ರೆ ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಕ್ರೈಮ್ ಅನ್ನೋದಾದ್ರೆ ಯಾವ್ದೆಲ್ಲ? ಡೀರ್ ತುಂಬಾ ಡಿಮ್ಯಾಂಡ್ ಇದೆ, ದೆನ್ ಟಾರ್ಟೈಸ್ ಇದೆ. ಫುಡ್ ಪರ್ಪಸ್ಗೆ ಟಾರ್ಟೈಸ್ they do. I mean, ಆಮೇಲೆ ಸ್ನೇಕ್ಸ್ ಇದೆ. ಆಲ್ ಇನ್ ಸೌತ್ ಏಷ್ಯಾ, ನಮ್ಮ ಫುಡ್ ಪ್ಯಾಟ್ರನ್ ಅಲ್ಲ. ಬಟ್ ಮಾನಿಟರ್ ಲಿಸರ್ಡ್ ಇದೆ. They find that tasty for some reason. We don't know how and what. Okay. There are few. ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಮೆಜಾರಿಟಿ ಅಥವಾ ಡಾಮಿನೆಂಟ್ ಆಗಿ ಯಾವ ಕಂಟ್ರೀಸ್? Unless there is demand. Exactly. There is no production. ಸಪ್ಲೈ ಚೈನ್ ಇಷ್ಟು ನೀಟಾಗಿ ನಡೀತಾ ಇದೆ ಅಂದ್ಮೇಲೆ ಡಿಮ್ಯಾಂಡ್ ಇದೆ, ತುಂಬಾ ಡಿಮ್ಯಾಂಡ್ ಇದೆ. ಆಸ್ ಯೂಶುವಲ್ ಚೈನಾ, ಅನ್ಫಾರ್ಚುನೇಟ್ಲಿ, ಅಂಡ್ US and UK. Again, these are the richest in the world. Economically
ಸ್ಟೆಬಿಲೈಸ್ಡ್, ಡೆವಲಪ್ಡ್, ನಾಟ್ ಡೆವಲಪಿಂಗ್, ಡೆವಲಪ್ಡ್. ಬಟ್ ಈವನ್ ದೆನ್ ನಡೀತಾ ಇದೆ. ಇಟ್ಸ್ ನಾಟ್ ಲೈಕ್ ದೇ ಆರ್ ನಾಟ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಕನ್ಸರ್ವೇಷನ್. ಅಲ್ಲಿ ಗ್ಯಾಪ್ ಬರೋದೇ ಅಲ್ಲಿ. ಕನ್ಸರ್ವ್ ಮಾಡೋರು ಬೇರೆ ಇರ್ತಾರೆ, ಬಟ್ ಇಲೀಗಲ್ ಆಗಿ ಅದನ್ನ ಹಾಬಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫಾರ್ ಮೆನಿ ಹಂಟಿಂಗ್ ಇಸ್ ಎ ಹಾಬಿ, ಟ್ರೋಫಿ ಹಂಟಿಂಗ್ ಅಂತಾರೆ. ಅದೇನಿಲ್ಲ, ಸಾಯಿಸ್ಬಿಟ್ಟು ಅದನ್ನ ಟ್ರೀಟ್ ಮಾಡಿ ಸ್ಟಫ್ ಮಾಡಿ ಸುಮ್ನೆ ಮನೇಲಿ ಇಟ್ಕೊಳ್ಳೋದು ಫಾರ್ ಮೆಮೊರೀಸ್, ಟು ಶೋ ದೇ ಹಂಟೆಡ್ ಇಟ್. ಓಕೆ, ಎಸ್, ಅದೊಂದು ಪ್ರೆಸ್ಟೀಜ್ ಇಶ್ಯೂ. ಅದೊಂಥರ ವೆರಿ ಮಚ್ ತರ ಅವ್ರಿಗೆ ವೆರಿ ಪ್ರೆಸ್ಟೀಜ್. ಇನ್ ಎ ವೇ ದೇ ಆರ್ ಸೈಕ್ ವಿಚ್ ಇಸ್ ಬೀಯಿಂಗ್ ಯೆಟ್ ಎಂಟರ್ಟೈನ್ಡ್ ಇನ್ ಆಫ್ರಿಕಾ ಫಾರ್ ಹ್ಯೂಜ್ ಅಮೌಂಟ್. ಎನ್ಕ್ಲೋಷರ್ಸ್ ಅಂದ್ರೆ ಹ್ಯೂಜ್ ಎನ್ಕ್ಲೋಷರ್ಸ್ ಇರುತ್ತೆ, ಓಪನ್ ಎನ್ಕ್ಲೋಷರ್ಸ್ ಇರುತ್ತೆ. ಅಲ್ಲಿ ಅವ್ರು ಕೊಡೋ ಎಕ್ಸ್ಕ್ಯೂಸ್ ಪಾಪ್ಯುಲೇಷನ್ ಕರ್ಟೈಲ್ ಮಾಡಕ್ಕೆ ಅಂತ. ಬಟ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಕ್ಕೆ ಎಸ್ ಇದೊಂದು ಆಪ್ಷನ್ ಇಟ್ಕೊಂಡಿದ್ದಾರೆ. ಡಿಪಾರ್ಟ್ಮೆಂಟ್ ಏನೇ ಪರ್ಮಿಟ್ ಮಾಡುತ್ತೆ ಹಂಟ್ ಮಾಡಿ ಅಂತ. ಬಟ್ ಅದು ಡಿಪಾರ್ಟ್ಮೆಂಟ್ ಮಾತ್ರ ಪರ್ಮಿಷನ್ ಇರೋದು. ಅಂಡ್ ದರ್ ಇಸ್ ಅ ವೇ ಆಫ್ ಡಿಸ್ಪೋಸಿಂಗ್ ಇಟ್. ಟ್ರೇಡಿಂಗ್ ಕೊಡಂಗಿಲ್ಲ ಅಗೇನ್. ಬಟ್ ಸ್ಟಿಲ್ ಟ್ರೇಡಿಂಗ್ ಆಗುತ್ತೆ. ಅವಾಗ್ಲೇ ಡಿಮಾಂಡ್ ಆಗೋದು, ಅವಾಗ ಬಿಡ್ಡಿಂಗ್ ಆಗುತ್ತೆ. ದಟ್ ಈಸ್ ಆಲ್. ಈಗ ಆಫ್ರಿಕಾದಲ್ಲಿ ಎಷ್ಟು ಐವರಿ ಸಿಗುತ್ತೆ? ಆಫ್ರಿಕಾದಲ್ಲಿ ತುಂಬಾ ಇದೆ ಐವರಿ. ಯಾಕೆಂದ್ರೆ ಅಲ್ಲಿ ಮೇಲ್ ಎಲಿಫೆಂಟ್, ಫೀಮೇಲ್ ಎಲಿಫೆಂಟ್ ಎರಡಕ್ಕೂ ನಾಟ್ ಲೈಕ್ ಆಸ್. ಸೊ ಅಲ್ಲಿ ತುಂಬಾ ಡಿಸ್ಪೋಸ್ ಆಗುತ್ತೆ. ಅವ್ರು ಅದನ್ನ ಬರ್ನ್ ಮಾಡ್ತಾರೆ. ದೇ ಸಿಂಪ್ಲಿ ಬರ್ನ್ ಇಟ್. ಯಾಕೆಂದ್ರೆ ಹಿಂಗೆ ಅನ್ನೆಸೆಸರಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಲೀಗಲ್ ದೇ ಹ್ಯಾವ್ ದಟ್ ಪ್ರಾಕ್ಟೀಸ್. ಅಂಡ್ ಅಲ್ಲಿ ಬುಲ್ ಎಲಿಫೆಂಟ್ಸ್ ನ ಅವರೇ ಸಾಯಿಸ್ತಾರೆ. The male elephants, which are matured and which become rogue, ಅದರಲ್ಲಿ ಟೆರಿಟೋರಿಯಲ್ ಆಗುತ್ತೆ ಅಂತ ಬುಲ್ ಎಲಿಫೆಂಟ್ಸ್ ನ ಅವರೇನೆ ಕಿಲ್ ಮಾಡ್ತಾರೆ. ಐ ಮೀನ್ ಇಟ್ಸ್ ಪಾರ್ಟ್ ಆಫ್ ದ ಕಂಟ್ರೋಲ್ ಇದೆ. ಅಲ್ಲೂ ಇದೆ, ಇಲ್ಲೂ ಇದೆ. ಬಟ್ ನಮ್ಮಲ್ಲಿ ಕಂಟ್ರೋಲ್ ಇರೋದ್ರಿಂದ ಅಷ್ಟಿಲ್ಲ. ಬಟ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಬಂದಾಗ, ಆಸ್ ವಿ ಆರ್ ವಿಟ್ನೆಸಿಂಗ್, ಇಟ್ಸ್ ವೆರಿ ಸೆನ್ಸಿಟಿವ್. ಸೊ ವೇ ಟು ಡ್ರಾ ದ ಲೈನ್, ವಿ ಹ್ಯಾವ್ ಟು ಬಿ ಸೆನ್ಸಿಬಲ್. ಕರೆಕ್ಟ್. ಈ ಟ್ರಾಫಿಕಿಂಗ್ ಅಂತ ಬಂದಾಗ ಒಂದು ಪೋಚಿಂಗ್ ಅಂತ ಹೇಳಿದ್ರಿ, ಇನ್ನೇನೇನ್ ಬರುತ್ತೆ ಇದ್ರಲ್ಲಿ ಕ್ಯಾಟಗರಿಯಲ್ಲಿ? ಪೋಚಿಂಗ್ ಮಾಡ್ತಾರೆ, ಹಂಟಿಂಗ್ ಮಾಡ್ತಾರೆ. ಅಂಡ್ ಅಗೇನ್ ದೇರ್ ಇಸ್ ಡಿಮಾಂಡ್ ಫಾರ್ ಲಕ್ಸುರಿ ಐಟಮ್ಸ್. ಅಂದ್ರೆ ಐವರಿ ಇಸ್ ಎ ಲಕ್ಸುರಿ ಐಟಮ್. ಓಕೆ. ಟೈಗರ್ ಸ್ಕಿನ್, ಲೆಪರ್ಡ್ ಸ್ಕಿನ್ ಇಸ್ ಎ ಲಕ್ಸುರಿ ಐಟಮ್ ಟು ಪೋರ್ಟ್ರೇಟ್. ಎಸ್, ಕ್ಲಾಸ್, ಟೀತ್ಸ್, ಬೋನ್ ತುಂಬಾ ಡಿಮ್ಯಾಂಡ್ ಇದೆ ಚೈನಾದಲ್ಲಿ ಮೆಡಿಸಿನ್ಸ್ಗೆ. And tiger meat go demand ಇದೆ. They feel eating that it will strengthen them. And traditional medicines of Nepal, Tibet, China do use tiger, the whole products of tiger for medicines. And there are data which convince ಆಗಿದೆ. ಬೇಸಿಕಲಿ ಆ ದೇಶಗಳಿಗೆ ವೈಲ್ಡ್ ಲೈಫ್ ಝೋನ್ ಇಲ್ವಾ? ಇದೆ, ಎಲ್ರಿಗೂ ಇದೆ. ಇಟ್ಸ್ ಆಲ್ ಕಮ್ಸ್ ಅಂಡರ್ ಸೈಟಸ್. ಈಗ ಹೆಂಗೆ ಅಂದ್ರೆ, ಈಗ ಇಂಟರ್ನ್ಯಾಷನಲ್ ಲಾ ಇದು. ಸಿನ್ಸ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಕ್ರೈಮ್ ಅಂಡ್ ಆಸ್ ಐ ಸೆಡ್ ಇಟ್ಸ್ 4th ಇನ್ ದ ವರ್ಲ್ಡ್, ಇಂಟರ್ನ್ಯಾಷನಲ್ ಲಾ ಬಂದ್ಬಿಡುತ್ತೆ. ಇಟ್ಸ್ ಅಂಡರ್ ಸೈಟಸ್ ಆಗ್ಲಿ, ಇಂಟರ್ಪೋಲ್ ಆಗ್ಲಿ, ಅದ್ರ ಅಂಡರ್ ಸೂಪರ್ವಿಷನ್ ಅಲ್ಲಿ ಇದೆ. ವಿ ಆಲ್ ಆರ್ ಸಿಗ್ನೇಟರೀಸ್ ಟು ಆಲ್ ದೋಸ್ ರೆಗ್ಯುಲೇಷನ್ಸ್. ಬಟ್ ಡಿಮಾಂಡ್, illegal supply, organized networks, huge syndicates, huge cartels are backing this. So cartel syndicate ಅಂತ ಬಂದಾಗ you know how it runs. ಅಂದ್ರೆ ನಾವ್ ಅನ್ಕೊಳ್ತೀವಿ ಒಂದು ಲಾ ಇದೆ, ಒಂದು ಸಿಸ್ಟಮ್ ಇದೆ, ಅದು ಒಂದು ಎನ್ಫೋರ್ಸ್ ಮಾಡ್ತಿದೆ, ಮಾನಿಟರ್ ಮಾಡ್ತಿದೆ ಅಂತ. ಆದ್ರೂ ಈ ಕಣ್ಣ ರೆಪ್ಪೆ ಕೆಳಗೇನೆ ಅಂತ ಹೇಳ್ತಾರಲ್ಲ, ಹಂಗೆ ಏನೇ ಮಾಡಿದ್ರು ಇದೆಲ್ಲ ಆಗ್ತಾ ಇದೆ. ಬಟ್ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಂದ್ರೆ, ನೀವು PhD ಇನ್ ವೈಲ್ಡ್ ಲೈಫ್ ಕ್ರೈಮ್, ಅದರಲ್ಲಿ ಟಾಪಿಕ್ ಕ್ರಿಟಿಕಲ್ ಅನಾಲಿಸಿಸ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ಪ್ರಾಬ್ಲಮ್ಸ್ ಅಂಡ್ ಪರ್ಸ್ಪೆಕ್ಟಿವ್ಸ್ ವಿತ್ ಪ್ರಿಫರೆನ್ಸ್ ಟು ವೈಲ್ಡ್ ಲೈಫ್ ಕ್ರೈಮ್ಸ್. ದಿಸ್ ಈಸ್ ಯೋರ್ ಟಾಪಿಕ್. ಯಾಕೆ ಅನಿಸ್ತು ನಿಮಗೆ ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ? ವಾಟ್ ಟ್ರಿಗರ್ಡ್ ಯು? ವಾಟ್ ಪಾಯಿಂಟ್ ಅಥವಾ ವಾಟ್ ಸಬ್ಜೆಕ್ಟ್ ಟ್ರಿಗರ್ಡ್ ಯು? It all began in 2005 and 6. We were casually visiting forest. Okay. Because peace ಇದೆ. We are like off crowded. ಪಾರ್ಟಿ ಮಾಡು, ಕ್ರೌಡ್ ಹೋಗು, ಗೆಟ್ ಟುಗೆದರ್, ಫಂಕ್ಷನ್, ಇವೆಲ್ಲ ಸ್ವಲ್ಪ ಆಫ್. ಸೊ ವಿ ಲೈಕ್ ನೇಚರ್. ಸೊ ನನಗ್ ಲೈಫಲ್ಲಿ ಚಾನ್ಸ್ ಸಿಕ್ಕಿದ್ದು ಹೋಗಕ್ಕೆ ನೇಚರ್ಗೆ ಅವಾಗಿಂದ. ವೆನ್ ಐ ಮೆಟ್ ಲಕ್ಷ್ಮೀಕಾಂತ್, ವಿ ವರ್ ಜಸ್ಟ್ ಫ್ರೆಂಡ್ಸ್. ವಿ ವೇರ್ ಆಫನ್ ಗೋಯಿಂಗ್ ಟು ಫಾರೆಸ್ಟ್ ಫಾರ್ ಪೀಸ್. ಅಂಡ್ ಅಫ್ ಕೋರ್ಸ್ ಪ್ರಾಣಿ ನೋಡೋದು ಯಾರಿಗ ಇಷ್ಟ ಇಲ್ಲ? ಲೈಫಲ್ಲಿ ಎಲಿಫೆಂಟ್ ನೋಡಿದ್ದೆ ನಾನು ಫಸ್ಟ್ ಟೈಮ್ ಆ ತರದಲ್ಲಿ, ದೇವಸ್ಥಾನದಲ್ಲಿ ನೋಡ್ತಾ ಇದ್ದೆ ಬಿಟ್ರೆ. ಟು ಸಿ ಇಟ್ ಇನ್ ದ ವೈಲ್ಡ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದ್ರದ್ದು ಫ್ರೀಡಮ್ ಆಗ್ಲಿ, ಅದ್ರದ್ದು ಜಾಯ್ ಆಗ್ಲಿ, ಸಿನ್ಸ್ ಐ ಲೈಕ್ ದಟ್ ಅನಿಮಲ್, ಅದೊಂದು ಅಫೆಕ್ಷನ್ ಏನಿತ್ತು, ಅದ್ರದ್ದು ವ್ಯಾಲ್ಯೂ, ಅದ್ರದ್ದು ಹ್ಯಾಬಿಟೇಟ್ ನೋಡಿದಾಗ, ಒರಿಜಿನಲ್ ಆಗಿ ನೋಡಿದಾಗ ಖುಷಿ ಆಯ್ತು. ಖುಷಿ ಜಾಸ್ತಿ. ಅಫ್ಕೋರ್ಸ್ ಆಸೆ ಇರುತ್ತಲ್ಲ, ಖುಷಿ ಆಗುತ್ತೆ. ಅದು ಕಾಡಿಗೆ ಹೋಗೋದು, ಪ್ರಾಣಿ ನೋಡೋದು ಒಂದ್ಸತಿ ತೃಪ್ತಿ ಆಗದೇ ಇರುವಂತ ಎಕ್ಸ್ಪೀರಿಯನ್ಸ್ ಅದು. We were fortunate enough that he was encouraging. Every weekend we used to drive through Nagarhole and Bandipur. ಹೋಗ್ತಾ ಒಳ್ಳೊಳ್ಳೆ ಆಫೀಸರ್ಸ್ ಪರಿಚಯ ಆಗಕ್ ಶುರು ಆಯ್ತು.
ಗ್ರೌಂಡ್ ರಿಯಾಲಿಟಿಗೆ ಎಕ್ಸ್ಪೋಜರ್ ಸಿಗಕ್ಕೆ ಶುರು ಆಯ್ತು. ಸಿನ್ಸ್ ವಿ ವೆ ಕ್ಯೂರಿಯಸ್ ಬೈ ನೇಚರ್, ಐ ಆಮ್ ಇನ್ ಟು ರಿಸರ್ಚ್. ನಂಗೆ ಯಾವುದೇ ಟಾಪಿಕ್ ಕೊಟ್ಟರು ಐ ಗೋ ಟು ದ ಡೆಪ್ತ್. ಸೊ ಇದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇತ್ತು. ಆನೆ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಇನ್ ಪರ್ಟಿಕ್ಯುಲರ್. ಸೊ ಆನೆ ಕ್ಯಾಂಪ್, ದಟ್ ವಾಸ್ ದ ಓನ್ಲಿ ವೇ ಟು ಆಕ್ಸೆಸ್. ಇಟ್ ವಾಸ್ ಪರ್ಮಿಟೆಡ್ ಇನ್ ದೋಸ್ ಡೇಸ್. ಅನ್ಫಾರ್ಚುನೇಟ್ಲಿ ಇವಾಗಿಲ್ಲ. ಕಾಡು ಹೋಗೋದು ಆಕ್ಸೆಸ್ ಇತ್ತು, ಕ್ಯಾಂಪ್ ಹೋಗೋದು ಆಕ್ಸೆಸ್ ಇತ್ತು, ಎಲಿಫೆಂಟ್ ಫೀಡ್ ಮಾಡೋದು, ಟಚ್ ಮಾಡೋದು, ವಾಶ್ ಮಾಡೋದು, ಇವೆಲ್ಲ ಆಕ್ಸೆಸ್ ಇತ್ತು. ಕರೆಕ್ಟ್. The rapport was good. Okay. And the intentions were clear. So, ನಮ್ಮನ್ನು ಸ್ವಲ್ಪ whatever accommodate ಮಾಡಿದ್ರು ಅಥವಾ ಬೇರ್ ಮಾಡಿದ್ರು ಅನ್ಬೋದು ಫಾರ್ ಎ ಟೈಮ್ ಬೀಯಿಂಗ್. They didn't find it nonsense. ಸೊ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ ಗೊತ್ತಾಗಕ್ ಶುರು ಆಯ್ತು. ಏನೇನ್ ಗ್ಯಾಪ್ ಇದೆ ಅಂತ ನೋಡಕ್ ಶುರು ಆಯ್ತು. ಅಂದ್ರೆ ವಿ ರಿಯಲೈಸ್ಡ್ ನೇಚರ್ ಇದೆ, ನೇಚರ್ ಅದ್ರದ್ದೇ ಅದ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಡಿಪಾರ್ಟ್ಮೆಂಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದೆ. ಆದ್ರೂ ಕ್ರೈಮ್ ರೇಟ್ ಆಗ್ಲಿ, ಕ್ರೈಮ್ ಆಗ್ಲಿ ಕಂಟ್ರೋಲ್ ಬರ್ತಾ ಇಲ್ಲ. ಅಂಡ್ ಬರ್ತಾ ಇಲ್ಲ ಅಂತ ನಾವ್ ಹೇಳ್ಕೊಂಡು ಸುಮ್ನೆ ಓದ್ಬಿಟ್ಟು ಕೂತ್ರು ಆಗಲ್ಲ. Somebody should put up their voice. And the best way was research. So we discussed with the department. They said, yes, yaru madilla. It's a very interesting and sensitive subject. If you are keen, you can do. I being an advocate, ಸ್ವಲ್ಪ ಬ್ಯಾಕಪ್ ಬೆಟರ್ ಆಗಿರುತ್ತೆ, ಆಕ್ಸೆಸ್ ಇರುತ್ತೆ. ಯಾಕೆಂದ್ರೆ ಕ್ರೈಮ್ ಹೇಗ್ ನಡೀತೆ ಅನ್ನೋದು ಯಾರಿಗೂ ಐಡಿಯಾನೇ ಇಲ್ಲ. ಅಷ್ಟು ನೀಟಾಗಿ ಆಸ್ ಯು ಸೆಡ್ ಕಂಡ್ರೆಪ್ಪೆ ಕೆಳಗೆ ನಂಗೆ ಆಚೆ ಫೆನ್ಸ್ ಹಾಕೊಂಡು ಇವರು ಗೇಟ್ ಅಲ್ಲಿ ಗಾರ್ಡ್ ಮಾಡ್ತಾನೆ ಇರ್ತಾರೆ, ಪೆಟ್ರೋಲಿಂಗ್ ಮಾಡ್ತಾನೆ ಇರ್ತಾರೆ ಬೆಳಗ್ಗೆ ಸಂಜೆ. ಎಷ್ಟು ಕಷ್ಟ ಪಡ್ತಾರೆ ನಾವು ನೋಡಿದೀವಿ. ಕುಡಿಯಕ್ ನೀರ್ ಇರಲ್ಲ ಕಾಡೊಳಗೆ. ಡ್ರೈ ಸೀಸನ್ ಅಲ್ಲಂತೂ ಇಟ್ಸ್ ವರ್ಸ್ಟ್, ಅನ್ಇಮ್ಯಾಜಿನೇಬಲ್. ನಾವು ಸಿಟಿಲಿ ಕೂತ್ಕೊಂಡೆ ಎಸಿ ಬೇಕು, ಬಿಸ್ಲರಿ ಬೇಕು, ಕೋಲ್ಡ್ ವಾಟರ್ ಬೇಕು ಅಂತೀವಿ. ಅಲ್ಲಿ ಅವ್ರಿಗೆ ಏನೂ ಇಲ್ಲ ಪಾಪ. ಪೆಟ್ರೋಲಿಂಗ್ ಮಾಡೋದು ಬೈ ಫುಟ್. ಅವರು ದ ಗಾರ್ಡ್ಸ್ ಅಟ್ ಗ್ರೌಂಡ್ ಝೀರೋ ದೇ ಗೋ ಆನ್ ವಾಕ್ ಫಾರ್ ದ ಹೋಲ್ ಡೇ ಪೆಟ್ರೋಲಿಂಗ್. ಸೇಫ್ಟಿ ಇಲ್ಲ, ಎಲ್ರು ಕಷ್ಟ ಪಡ್ತಿದ್ದಾರೆ. ಬಟ್ ನಡೀತಾನೆ ಇದೆ. ಸೊ ಇವ್ರಿಗೂ ಇಲ್ಲ, ಅವ್ರಿಗೂ ಇಲ್ಲ. ಇನ್ ದುಡ್ಡು ಮಾಡೋರು ಇಲ್ಲಿ ಇಂಟರ್ನ್ಯಾಷನಲ್ ಏಜೆಂಟ್ಸ್ ಅಗೇನ್. ಇಲ್ಲಿ ಪೋಚರ್ ಅಥವಾ ಹಂಟರ್ ಏನ್ ಬೇಸಿಕಲಿ ಇರ್ತಾನೆ ಪಾಪ, ಅವನು ದುಡ್ಡು ಮಾಡಲ್ಲ. ಯು ವೋಂಟ್ ಬಿಲೀವ್ ಇಟ್. ಅವನೊಂದ್ 30-40 ಸಾವಿರಕ್ಕೆ ಮಾರ್ತಾನೊಂದು ಹುಲಿ ಚರ್ಮಾನ ರಾ ಫ್ರೆಶ್. ಅದನ್ನ ಅವ್ರು ನೀಟಾಗಿ ಡೆಕೋರೇಟ್ ಮಾಡಿ. ಕ್ಯಾನ್ ಯು ಇಮ್ಯಾಜಿನ್ ದ ಮಾರ್ಕೆಟ್ ವ್ಯಾಲ್ಯೂ ಅಟ್ ಇಂಟರ್ನ್ಯಾಷನಲ್ ಲೆವೆಲ್? 1.6 billion in dollars. What are you saying? Exactly. So 60-70 lakhs on skin. ನಮ್ಮವ್ರಿಗೆ 2-3 ಲಕ್ಷ ಕೊಟ್ರೇನೆ ವಾವ್ ಅಂತಾರೆ. ಬಟ್ ಅಷ್ಟು ಸಿಗ್ತಾ ಇಲ್ಲ. ದ ಥಿಂಗ್ ಇಸ್ ನಮ್ ರಿಸೋರ್ಸ್ ಹೋಗ್ತಾ ಇದೆ. ಎಕನಾಮಿಕಲಿ ಐ ಮೀನ್ ಐ ಆಮ್ ಬೀಯಿಂಗ್ ಫ್ರಾಂಕ್, ಉಪಯೋಗನೂ ಆಗ್ತಿಲ್ಲ, ದುಡಿತಾನೂ ಇಲ್ಲ. ಈಸ್ ಗೆಟಿಂಗ್ ಇನ್ ಟು ಬ್ಯಾಡ್ ಹ್ಯಾಬಿಟ್ಸ್, ಗೆಟಿಂಗ್ ಇನ್ ಟು ಟ್ರಬಲ್. ವಿ ಆರ್ ಲೂಸಿಂಗ್ ಅವರ್ ರಿಸೋರ್ಸ್ ಅಂಡ್ ಸಂಬಡಿ ಇಸ್ ಮಿಂಟಿಂಗ್. ಅಂದ್ರೆ ತಗೊಳ್ಳೋನು ಫುಲ್ ಆಕ್ಚುಲಿ ಡಿಮ್ಯಾಂಡ್ ಹಂಗ್ ಕ್ರಿಯೇಟ್ ಮಾಡಿದ್ದಾರೆ. ನಮ್ಮಲ್ಲಿ ಒಳ್ಳೆ ಟೈಗರ್ ಮತ್ತೆ ಐವರಿ ಇದೆ. ಆಫ್ರಿಕಾ ಬಿಟ್ರೆ ಐವರಿಗೆ ನಾವೇನೆ. ಈ ಟೈಗರ್ ನಾವ್ ಒಬ್ರೇನೆ, ಲೆಪರ್ಡ್ ನಾವ್ ಒಬ್ರೆ. ಇನ್ನ ರೈನೋಗು ನಾವೇ. ಆಫ್ರಿಕಾದಲ್ಲಿ ಎಲ್ಲ ಮುಗೀತು. ಸಿಂಗಲ್ ಹಾರ್ನ್ ರೈನೋ ನಮ್ಮ ಹತ್ರನೇ ಇರೋದು. ಸೊ ಸಮ್ ಆಫ್ ದೀಸ್ ಅಂಡ್ ಯು ವೋಂಟ್ ಬಿಲೀವ್ ಒನ್ ಆಫ್ ದ ಮೋಸ್ಟ್ ಟ್ರಾಫಿಕ್ಡ್ ಅನಿಮಲ್ ಇಸ್ ಪ್ಯಾಂಗೋಲಿನ್. ಚಿಪ್ ಹಂದಿ ಅಂತೀವಿ. ಅದಕ್ಕಷ್ಟು ಡಿಮ್ಯಾಂಡ್. ಅದು ಅನ್ಬಿಲೀವೇಬಲ್ ಡಿಮ್ಯಾಂಡ್. ಅದ್ರ ಚಿಪ್ಪು ಮೆಡಿಸಿನ್ಸ್ ಅಂತೆ, ಗಾಡ್ ನೋಸ್. ಅದ್ರ ಮಾಂಸ ಮೆಡಿಸಿನ್ ಅಂತೆ. ಯಾರು ಮಾಡ್ತಾರೆ? ಯಾವ ದೇಶದಲ್ಲಿ ಮಾಡ್ತಾರೆ? ಆಲ್ವೇಸ್ ಚೈನಾ. ಅನ್ಫಾರ್ಚುನೇಟ್ಲಿ ದಟ್ ಬಾರ್ಡರ್. ಅಂಡ್ ಈ ಕಡೆ ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್ ಫುಡ್ ಕನ್ಸಂಪ್ಷನ್ ಪ್ಯಾಟರ್ನ್ ಬೇರೆ. They feel eating all this will keep them live long and healthy and whatsoever. It's their belief, unfortunately. So ತುಂಬಾ ಡಿಮ್ಯಾಂಡ್ ಇದೆ. ನೀವ್ ಹೇಳಿದ್ರಿ ಅಲ್ಲ, ಅಲ್ಲಿ ಗೇಟ್ ಹತ್ರನೇ ಕೂತಿರ್ತಾರೆ, ಗಾರ್ಡ್ ಮಾಡ್ತಾ ಇರ್ತಾರೆ. ಬಟ್ ಹೇಗ್ ಆಗುತ್ತೆ ಅಂತ ಐಡಿಯಾನೇ ಇರೋದಿಲ್ಲ ಅಂತ. ಯಾವ್ದಾದ್ರು ವಿದೌಟ್ ಟೇಕಿಂಗ್ ಎನಿ ನೇಮ್ಸ್ ಅಂಡ್ ರೆಫರೆನ್ಸಸ್ ಸುಮ್ನೆ ಒಂದು ಕೇಸ್ ಸ್ಟಡಿ ಹೇಳ್ಬೋದು ಅಂದ್ರೆ ಹೇಗ್ ಆಗುತ್ತೆ ಟ್ರಾಫಿಕಿಂಗ್ ಅನ್ನೋದು? See, there are few landmark cases from India which are in the court and judge. So of course we can take the names, please. So ಹಾಗಾಗಲ್ಲ. So ಒಂದು ಸಂಸಾರ್ ಚಂದ್ ಅಂತ ಒಬ್ಬ ಇದ್ದ ರಾಜಸ್ಥಾನ್ ಅಲ್ಲಿ. ಮೋಸ್ಟ್ ನಟೋರಿಯಸ್ poacher when it comes to tigers. Okay. 1995 ಇಂದ 2005 ತನಕ ಮಾಡಿದಾನೆ ಅವನು. ಅವನ ಮೇಲೆ ಅಕ್ಯೂಸ್ಡ್ ಆಗಿರೋದು ಮೋರ್ ದನ್ 100 ಕೇಸಸ್ ಇದೆ. ಎವ್ರಿ ಟೈಮ್ ಕಸ್ಟಡಿಗೆ ತಗೊಳ್ತಾರೆ. ಲ್ಯಾಕ್ ಆಫ್ ಎವಿಡೆನ್ಸ್. ಅನ್ಫಾರ್ಚುನೇಟ್ಲಿ ನಮ್ ಲೀಗಲ್ ಸಿಸ್ಟಮ್ ಅಲ್ಲಿ ಕ್ರೈಮ್ ಅಂತ ಬಂದಾಗ ಎವಿಡೆನ್ಸ್ ವಿಟ್ನೆಸ್ ಎರಡು ಬೇಕೇ ಬೇಕು. ಹೌದು. ಎಲ್ಲಿಂದ ತರ್ತಿರೋ ಎವಿಡೆನ್ಸ್ ನ ವಿಟ್ನೆಸ್ ನ ಕಾಡಲ್ಲಿ? ಇಟ್ಸ್ ಅನ್ ಆರ್ಗನೈಸ್ ಕ್ರೈಮ್. ದೇ ಕೀಪ್ ಪಾಸಿಂಗ್ ದ ಹ್ಯಾಂಡ್ಸ್. ಒಬ್ಬ ಒಂದ್ಸಲ ಮಾಡ್ತಾನೆ, ಈ ವಿಲ್ ಅಬ್ಸ್ಕಾಂಡ್, ವಿಲ್ ಗೋ ಅಂಡರ್ ಗ್ರೌಂಡ್. ಅಂಡ್ ಅಗೇನ್ ಅವ್ನು ಸೋರ್ಸ್ ಮಾಡೋದು ಕಷ್ಟ. ಹೀಗಾಗಿ ಆನ್ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಆಸ್ ಐ ಸೆಡ್ ಮೋರ್ ದನ್ 100 ಅಕ್ಯೂಸ್ಡ್ ಕೇಸಸ್ ಆಗಿ ಎವ್ರಿ ಟೈಮ್ ಯೂಸ್ ಟು ಗೆಟ್ ಬೇಲ್. ಅಗೇನ್ ಇಟ್ಸ್ ಬೇಲೇಬಲ್. ಇವಾಗ ಸ್ವಲ್ಪ ನಾನ್ ಬೇಲೇಬಲ್ ಮಾಡಿದ್ದಾರೆ ಟೈಗರ್ ವಿಷಯ ಬಂದಾಗ, ಇವೆಲ್ಲ ಆಗಿರೋದ್ರಿಂದ. ಬಟ್ ದೆನ್ ಇಟ್ ವಾಸ್ ಕ್ವೈಟ್ ಬೇಲೇಬಲ್. He has killed and supplied more than 700 tigers, 2000 plus leopards. He was a master.
ಇದು ಕನ್ವಿನ್ಸ್ ಆಗಿದೆ ಹೇಗೆ ಅಂದ್ರೆ he was so like organized, he used to maintain a dairy. ಸೊ ನೀಟಾಗಿ ಬರ್ದಿಟ್ಟಿದ್ದಾನೆ ಎಲ್ಲಾನು. ಸೊ ದಟ್ ವಾಸ್ ಕ್ವೈಟ್ ಎ ಪ್ರೂಫ್. ಅದು ಇದ್ದಿದ್ದಕ್ಕೆ ಅವನದೇ ಹ್ಯಾಂಡ್ ರೈಟಿಂಗ್, ಅವನದೇ ಡೈರಿ ಹಾಕಿದ್ದಕ್ಕೆ ಅವನ ಪುಟ್ ಹಿಮ್ ಬಿಹೈಂಡ್ ದ ಬಾರ್ಸ್. ಇಲ್ದಿದ್ರೆ ಪ್ರೂಫೇ ಇಲ್ಲ. ಈ ತರ ಸ್ಮಾಲ್ ಟೈಮ್ ಎಷ್ಟೊಂದು ಜನ ಇರ್ತಾರೆ. ಸೊ ಇಮ್ಯಾಜಿನ್ ನಮ್ ಟೈಗರ್ ಪಾಪ್ಯುಲೇಷನ್ 90s ಅಲ್ಲಿ ಇದ್ದಿದ್ದು 19th century ಅರೌಂಡ್ ಇದ್ದಿದ್ದು 1 lakh. ಬ್ರಿಟಿಷ್ ಅವರು ಟ್ರೋಫಿ ಹಂಟಿಂಗ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ ಅವ್ರೇನೆ ಆಕ್ಚುಲಿ ಮಾಡ್ಕೊಂಡು ಇಟ್ ಕೇಮ್ ಡೌನ್ ಸೋ ಡ್ರಾಸ್ಟಿಕಲಿ ಇಮಿಡಿಯೇಟ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್. ಆಫ್ ಕೋರ್ಸ್ ಕನ್ಸರ್ವೇಶನ್ ಶುರು ಆಯ್ತು. ಸೊ ವಿ ಹ್ಯಾವ್ ಜಸ್ಟ್ 3000 ಪ್ಲಸ್ ನಾವು. ಅದ್ರಲ್ಲಿ ಇವನೇ ಒಂದು 700,000 ಅಂದ್ರೆ 15% ಶೇರ್. ಅದು ಬರೀ ನಾರ್ತ್ ಇಂಡಿಯಾದಲ್ಲಿ. ಅನ್ಫಾರ್ಚುನೇಟ್ಲಿ ಅವ್ನು ಸೌತ್ ಇಂಡಿಯಾ ಆಕ್ಸೆಸ್ ಆಗಿಲ್ಲ, ಅಥವಾ ಇಲ್ಲಿಂದ ನೆಟ್ವರ್ಕ್ ಆಗಿರ್ಬೋದು ಮೇ ಬಿ. ಬಟ್ ನಾರ್ತ್ ಇಂಡಿಯಾದಲ್ಲಿ ಈ ಜಸ್ಟ್ ಫಿನಿಶ್ಡ್. ಸಾರಿಸ್ಕಾದಲ್ಲಿ ಖಾಲಿ ಮಾಡ್ದ, ಪನ್ನಾ ಮಧ್ಯಪ್ರದೇಶಲ್ಲಿ ಖಾಲಿ ಮಾಡ್ದ. ದಿಸ್ ಟೈಗರ್ ರಿಸರ್ವ್ಸ್ ವೇರ್ ಓನ್ಲಿ ಫಾರ್ ದ ನೇಮ್ ಸೇಕ್. ಟೈಗರ್ಸ್ ಇರ್ಲಿಲ್ಲ ಅಲ್ಲಿ. ದೇ ಹ್ಯಾವ್ ರೀಇಂಟ್ರೊಡ್ಯೂಸ್ಡ್ ಇನ್ ದೀಸ್ ಫ್ಯೂ ಆಫ್ ದ ಟೈಗರ್ ರಿಸರ್ವ್ಸ್. ಆ ಮಟ್ಟಕ್ಕೆ ಹಿ ಹ್ಯಾಸ್ ಲೂಟೆಡ್. ಬಟ್ ಹಿ ಡೈಡ್ ಇನ್ ಕಸ್ಟಡಿ, ಬ್ರೈನ್ ಟ್ಯೂಮರ್ ಆಯ್ತು. ಸೊ ಕೇಸ್ ಏನಾಗುತ್ತೆ ಅಂದ್ರೆ ನೀಟಾಗಿ ಡೈರಿ ಕಾಪಿ ಇಟ್ಕೊಂಡು ಹಿಸ್ ವೈಫ್ ಅಂಡ್ ಸನ್ ಯುವರ್ ಡೀಲಿಂಗ್ ವಿತ್ ದ ಸೇಮ್ ನೆಟ್ವರ್ಕ್. ಅದು ಇವಾಗ ವೆರಿ ಮಚ್. ಅದಕ್ಕೆ ಆರ್ಗನೈಸ್ ಕ್ರೈಮ್ ಅನ್ನೋದು ಬ್ಯಾಕಿಂಗ್ ಅಪ್ ಇತ್ತು. ಅವನು ಡೈರಿ ಏನೋ ಇವ್ರು ಸೀಸ್ ಮಾಡೋರು, ಬಟ್ ಡೈರಿ ಕಾಪಿ ಇಟ್ಕೊಂಡವ್ರು ಅದೇ ಕಾಂಟ್ಯಾಕ್ಟ್ ಅಲ್ಲಿ, ಅದೇ ಲಿಂಕ್ ಅಲ್ಲಿ ದೀಸ್ ಟು ವರ್ ರನ್ನಿಂಗ್ ದ ಶೋ. ಫಾರ್ಚುನೇಟ್ಲಿ ಶಿ ವಾಸ್ ಪುಟ್ ಬಿಹೈಂಡ್ ಬಾರ್ಸ್ ಅಂಡ್ ಶಿ ವಾಸ್ ಕನ್ವಿಕ್ಟೆಡ್ ಫಾರ್ 7 years, ವಿಚ್ ಇಸ್ ಹೈಯೆಸ್ಟ್. ಅವ್ರಿಗೇನ ಆ ಮನುಷ್ಯಂಗೇನಾಯ್ತು? He died of brain tumor. So in a way justice was done. Of course ನಮ್ಮ ಜುಡಿಷಿಯರಿ ಮಾಡದೇ ಇದ್ರು ಅವನ್ ವಾಟ್ ಎವರ್ ಮುಗೀತು. ಬಟ್ ಅವನ ವೈಫ್ ಅಂತಾರಲ್ಲ, I don't know if that suits ಈ ಕಾನ್ವರ್ಸೇಷನ್ ಅಲ್ಲಿ, but that's what I believe. It always suits, but at what cost? Exactly. ಒಂದು ಪ್ರಾಣಿಗೆ ಒಂದೇ ಜೀವ ಅನ್ನಂಗೆ ಇಲ್ವಲ್ಲ ಇಲ್ಲಿ. Killed like so many and he was always so proud and ಹಿಂಗಾಗಿದೆ. ಇನ್ನು ಬಿಟ್ರೆ ನಮ್ಮ ಅನ್ನಂಗಿಲ್ಲ. ಸಿನ್ಸ್ ಸೌತ್ ವೀರಪ್ಪನ್ ಕಥೆ ಎಲ್ರಿಗೂ ಗೊತ್ತೇ. ಮೋಸ್ಟ್ ನಟೋರಿಯಸ್. ಅವ್ನ್ ಟ್ರ್ಯಾಕ್ ರೆಕಾರ್ಡ್ ಯಾರು ಬೀಟ್ ಮಾಡಕ್ಕಾಗಲ್ಲ. He was a smuggler, he was a poacher, he was a hunter, he was a terrorist, he was a bandit, he was a murderer. I think I mentioned it. So his murder cases were 200. Elephants 3000 plus. Sandalwood ಲೆಕ್ಕನೇ ಇಲ್ಲ. Fortunately good special task force, they initiate, they killed him. ಮತ್ತೆ ತಂದು ಬಾರ್ಸ್ ಹಾಕಿದ್ರೆ 8 ಸಲ ಅರೆಸ್ಟ್ ಆಗಿದ್ದ, 8 ಸಲ ಆಚೆ ಬಂದ. Again it's organized. Everyone knows what happened after him. His wife was running. Exactly same case. ಅಲ್ಲಿ ಏನಾಯ್ತು ಅದೇ ತರ ಫ್ಯಾಮಿಲಿ ಮೆಂಬರ್. Probably she's a politician now. ಹೌದು. So this goes. So apart from all this, there's one documentary on Amazon Prime. Poacher ಅಂತ. Correct. Very informative. ಇಷ್ಟು ನೀಟಾಗಿ ಯಾರು ಇಲ್ಲಿ ತನಕ ತೋರಿಸಿಲ್ಲ. ಅಂದ್ರೆ ನಾವ್ ಎಷ್ಟೇ ಮಾತಾಡಿದ್ರು ಅದನ್ನ ನೋಡಿದ್ರೆ ವಿಲ್ ಗೆಟ್ ಗೂಸ್ ಬಂಪ್ಸ್. ಎಷ್ಟು ನೀಟಾಗಿ ಆರ್ಗನೈಸ್ ಕ್ರೈಮ್ ನಡೀತಾನೆ. ನಾವ್ ಎಷ್ಟೇ ಮಾತಾಡ್ಬೋದು, ಕೋರ್ಟ್ ಅಲ್ಲಿ ಎಷ್ಟೇ ವಾದ ಮಾಡ್ಬೋದು, ಎಲ್ಲಿಂದ ತರದು ವಿಟ್ನೆಸ್, ವೈ ವಿ ಆರ್ ಲ್ಯಾಕಿಂಗ್ ಅನ್ನೋದಕ್ಕೆ ದ ಪರ್ಸೆಂಟೇಜ್ ಆಫ್ ಕನ್ವಿಕ್ಷನ್ ಇನ್ ವೈಲ್ಡ್ ಲೈಫ್ ಕ್ರೈಮ್ ಇಸ್ 6%. 6% ಕನ್ವಿಕ್ಷನ್ ರೇಟ್ ಇಟ್ಕೊಂಡು ಏನ್ ಕನ್ಸರ್ವೇಶನ್ ಮಾಡೋದು? ದ ಆಫೀಸರ್ಸ್ ಗೆಟ್ ಫೆಡ್ ಅಪ್. They keep visiting the court. Date. Transfer ಆಗಂಗಿಲ್ಲ. So most of them hesitate to file a case. ಇದು ಟ್ರಾಜಿಡಿ. ಕೆಲಸ ಬಿಟ್ಟು ಯಾರು ಹೋಗ್ತಾರೆ? And it's not easy. Definitely. And there are consequences also sometimes. Because it's a very risky job. ಹಂಟರ್ನ ಫೇಸ್ ಮಾಡೋದು, ಪೋಚರ್ನ ಫೇಸ್ ಮಾಡೋದು, ಅದೆಲ್ಲ ಮಾಡಿಲ್ಲ. So most of them are morally discouraged. ಯಾರು ನೋಡ್ತಾ ಇಲ್ಲ. So when you watch that series, you get to know. ಕೇರಳದಲ್ಲಿ ಎಷ್ಟು ನೀಟಾಗಿ ಆರ್ಗನೈಸ್ ಕ್ರೈಮ್ ಆಗಿ, ಕಾಸಿಕೋಟ್ ಏರಿಯಾ, ಮುನ್ನಾರ್ ಏರಿಯಾದಲ್ಲಿ wherein 72 were accused, 500 kg of ivory was seized. So ಟ್ರೇಡ್ ಆಗಿರೋದು ಎಷ್ಟಿರ್ಬೋದು? ದಿಸ್ ವಾಸ್ ಅ ಸೀಜರ್, ಬಟ್ ಟ್ರೇಡ್ ಆಗೋಗಿರೋದು. ಸೊ ಅಂಡರ್ ದ ಮಿಷನ್ ಆಫ್ ಶಿಕಾರಿ, ಆಪರೇಷನ್ ಶಿಕಾರಿ ಅಂತ ಮಾಡಿ 2015 ಇಂದ 17 ತನಕ ವೆರಿ ನೈಸ್ಲಿ ಶೋನ್. ಸಿನ್ಸ್ ವಿ ನೋ ಎ ಬಿಟ್ ಆಫ್ ಹೌ ಇಟ್ ಮೈಟ್ ಹ್ಯಾವ್ ಹ್ಯಾಪನ್ಡ್. ಒಂಚೂರು ಫ್ಯಾಬ್ರಿಕೇಟ್ ಮಾಡಿಲ್ಲ, ಅಥವಾ ಎಲ್ಲೂ ಫೇಕ್ ಮಾಡಿಲ್ಲ, ಎಲ್ಲೂ ಹೈಡ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ವೆರಿ ಟಚಿಂಗ್. ಅಂದ್ರೆ ದಿಸ್ ರಿಯಲಿ ಶೋಸ್ ಹಿಂಗ್ ಹ್ಯಾಂಡ್ ಚೇಂಜ್ ಆಗುತ್ತೆ, ಎಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಹೇಗೆ ಎಕ್ಸಿಬಿಟ್ ಮಾಡ್ತಾರೆ, ಯಾರು ಬೈಯರು, ಹೆಂಗ್ ನಡೀತೆ. ನೀವು ಕೇಳಿದ್ರಲ್ಲ, ಫೆನ್ಸ್ ಹಾಕೊಂಡು ಗೇಟ್ ಅಲ್ಲಿ ಇವ್ರು ಇರ್ತಾರೆ, ಹೆಂಗ್ ನಡೆಯುತ್ತೆ. ದಟ್
ಸೀರೀಸ್ ಶೋಸ್ ಯು ಟೋಟಲ್ ಇನ್ಸೈಟ್. ಟೋಟಲ್ ಅಂದ್ರೆ ಟೋಟಲ್ ಇನ್ಸೈಟ್. ಅಷ್ಟು ನೀಟಾಗಿ ಇಲ್ಲಿ ತನಕ ಯಾರು ಗೊತ್ತಿಲ್ಲ. ಗುಡ್ ಸೀರೀಸ್ ಟು ವಾಚ್. ನೀವ್ ಈಗ ಮಾತಾಡ್ತಾನು ಮೆನ್ಷನ್ ಮಾಡಿದ್ರಿ, ಅಂದ್ರೆ ಯಾರು ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ. ಒಂದೊಂದ್ಸತಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಿಕ್ಕೂ ಹೆಸಿಟೇಟ್ ಮಾಡ್ತಾರೆ. ಬಿಕಾಸ್ ಇದೆಲ್ಲ ಓಡಾಡ್ಬೇಕಾಗತ್ತೆ, ಪೋಚರ್ನ ಎದುರಿಸಬೇಕಾಗತ್ತೆ, ಹಂಟರ್ನ ಎದುರಿಸಬೇಕಾಗತ್ತೆ, ಲೈಫ್ ಥ್ರೆಟ್ನಿಂಗ್ ಅಂತ. ಬಟ್ ದೋ ನಿಮ್ಗೆ ಲಾ ಬ್ಯಾಕ್ ಗ್ರೌಂಡ್ ಇತ್ತು, ಯುವರ್ ರ್ಯಾಂಕ್ ಹೋಲ್ಡರ್ LLB ಅಂಡ್ LLM ಅಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಹೋಲ್ಡರ್ ನೀವು. ಬಟ್ ಸ್ಟಿಲ್ ಆಸ್ ಅ ಫೀಮೇಲ್ ಇಷ್ಟು ರಿಸ್ಕಿ ಅಂತ ಗೊತ್ತಿದ್ದು ವೈ ಡಿಡ್ ಯು ವಾಂಟೆಡ್ ಟು ಡೀಪ್ ಡೈವ್ ಇನ್ ಟು ಇಟ್? ಅಂದ್ರೆ ನಂಗೆ ಇನ್ನೂ ಬೇಕು, ಅಂದ್ರೆ ಐ ವಾಂಟ್ ಟು ನೋ ಫ್ರಮ್ ಯು ಯಾಕೆ. Your passion and the support and the warm welcome what we received from the department, to be frank. ನಾವೇನೇ ಡೌಟ್ ಕೇಳಿದ್ರು, ನಾವೇನೇ ಒಪಿನಿಯನ್ ಕೊಟ್ರುವೆ, ನಾವೇನೇ ಡಿಸ್ಕಸ್ ಮಾಡ್ಬೇಕು ಅಂದ್ರುವೆ, ನಾವೇನೇ ತಿಳ್ಕೋಬೇಕು ಅಂದ್ರುವೆ, few officers were very encouraging, very transparent. ಸೊ ಒಂದು ಪ್ಯಾಷನ್ ಅನ್ನೋದು ಹುಚ್ಚು ಬಂದ್ಬಿಟ್ಮೇಲೆ ಏನಾರು ಮಾಡ್ಬೇಕು, ತಿಳ್ಕೋಬೇಕು. ಇವಾಗ ನಾನು ಎಷ್ಟೇ ಮಾತಾಡ್ಬೋದು ಅಂದ್ರೆ ಯಾಕೆಂದ್ರೆ ತಿಳ್ಕೊಂಡಿರೋದ್ರಿಂದ, ಅದು ಇಂಟ್ರೆಸ್ಟ್ ಇದ್ದಿದ್ರಿಂದ, ಅವ್ರು ನಮ್ಗ ಆಕ್ಸೆಸ್ ಕೊಟ್ಟಿರಿಂದ. ಯಾರಿಗೂ ಆಕ್ಸೆಸ್ ಕೊಡಲ್ಲ, ಬಿಕಾಸ್ ವಾಟ್ ವಾಸ್ ಆಕ್ಸೆಸ್ ಫಾರ್ ಮೈ ರಿಸರ್ಚ್ ವಾಸ್ ವೆರಿ ಕಾನ್ಫಿಡೆನ್ಶಿಯಲ್. CCF ಇಂದ ಲೆಟರ್ ತಗೊಂಡು ಗ್ರೌಂಡ್ ಝೀರೋ ಹೋಗಿ ಡೇಟಾ ಕಲೆಕ್ಟ್ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಪಬ್ಲಿಷ್ ಮಾಡೋದು, ಇಟ್ ವಾಸ್ ಬಿಯಾಂಡ್ ಇಮ್ಯಾಜಿನೇಷನ್. ಯಾಕಂದ್ರೆ ಈ ಟಾಪಿಕ್ ಯಾರು ಅಪ್ರೋಚ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಸೆನ್ಸಿಟಿವ್, ಅಂಡ್ ಆಸ್ ಎನ್ ಅಡ್ವೊಕೇಟ್ ಯಾರು ಮಾಡಕ್ ಹೋಗಿಲ್ಲ. ಒನ್ಸ್ ಯು ಬಿಕಮ್ ಅನ್ ಅಡ್ವೊಕೇಟ್ ಯು ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಅರ್ನ್ ಮನಿ. ಎಲ್ಲರೂ ಅದನ್ನ ನೋಡ್ತಾರೆ. ಕರೆಕ್ಟ್. ಓಕೆ, ವೈ ವೇಸ್ಟ್ ಟೈಮ್ ಹಿಯರ್ ಅನ್ನೋದಿದೆ. ಎಲ್ಲರೂ ನಂಗೆ ಅದೇ ಸಜೆಸ್ಟ್ ಮಾಡಿದ್ರು, ಶುಡ್ ಪ್ರಾಕ್ಟೀಸ್ ಅಂಡ್ ಡೂ, ಸ್ಟಾರ್ಟ್ ಅರ್ನಿಂಗ್ ಮನಿ. ಲೈಕ್ ಇರ್ಬೋದು, ದುಡ್ಡು ಬೇಕು, ಐ ನಾಟ್ ಡಿನೈಯಿಂಗ್ ಇಟ್, ಬಟ್ ಯಾವಾಗ ಯಾವ ರೀತಿಲಿ ಬೇಕು, ಇಟ್ಸ್ ಮೈ ಕಾಲ್. ದಿಸ್ ಇಸ್ ಮೋರ್ ಇಂಟ್ರೆಸ್ಟಿಂಗ್. ಗೋಯಿಂಗ್ ಇನ್ ಟು ದ ಫಾರೆಸ್ಟ್, ಲುಕಿಂಗ್ ಇನ್ ಟು ದಿಸ್ ಡ್ರಾಬ್ಯಾಕ್ಸ್ ಅಂಡ್ ಇಗ್ನೋರಿಂಗ್ ನಮ್ ಕೈಲಿ ಆಗ್ತಾ ಇಲ್ಲ. ಅಂಡ್ somebody should speak for it. When you do a research and publish it, people will come to know. ಈಗ process ಅಲ್ಲಿ ಎಷ್ಟು ಜನ ಗೊತ್ತಾಯ್ತು, and the department was very happy. Somebody is looking into this, considering this, bringing this out. So ನಾವು ಪಬ್ಲಿಷ್ ಮಾಡಕ್ ಹೋದಾಗ್ಲೂ it becomes a discussion of topic. People will take it seriously. Interviews ಮಾಡ್ತೀವಿ, interact ಮಾಡ್ತೀವಿ. So this went on for this. ನೀವು ರಿಸರ್ಚ್ ಮಾಡಿದ್ರಿ, ಡಿಪಾರ್ಟ್ಮೆಂಟ್ ಜೊತೆಗೆ ಡಿಸ್ಕಷನ್ಸ್ ಮಾಡಿದ್ರಿ. ವಾಟ್ ವಾಸ್ ದ ಔಟ್ಪುಟ್ ಆಫ್ ಯುವರ್ ರಿಸರ್ಚ್? ಅಂದ್ರೆ ಡಿಪಾರ್ಟ್ಮೆಂಟ್ ಒಳಗಡೆ ಅದು ಹೇಗೆ ಹೆಲ್ಪ್ ಆಯ್ತು, ಅಥವಾ ನೀವು ಆನ್ ಗ್ರೌಂಡ್ ಏನಾದ್ರು ನಿಮ್ಮನ್ನು ನೀವು ಡಿಪಾರ್ಟ್ಮೆಂಟ್ ಜೊತೆ ತೊಡಗಿಸ್ಕೊಳ್ಳೋ ಸಂದರ್ಭ ಬಂತ? ವಾಟ್ ಇಸ್ ದಟ್ ಪಾರ್ಟ್? See, parallel to this ನಮ್ದು ಟ್ರಸ್ಟ್ ಇದೆ. ಏನ್ ಪ್ಯಾಷನ್ ಇಂದ ಒಳಗ್ ಹೋಗ್ತಾ ಇದ್ವಿ, ವಿ ರಿಯಲೈಸ್ಡ್ ಬರೀ ನಾವು ಹಿಂಗೆ ಇಂಡಿವಿಜುವಲ್ ಆಗಿ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ಅಂಡ್ ಅಫ್ ಕೋರ್ಸ್ ರೆಸ್ಟ್ರಿಕ್ಷನ್ಸ್ ಬಂದ್ಬಿಡುತ್ತೆ. ಲಾ ಇಸ್ ಲಾ, ಎಲ್ರಿಗೂ ಒಂದೇ. We say rule is a rule even for a fool. So if we don't abide the rules, we'll be a fool. So of course law degree ಇದೆ, ರಿಸರ್ಚ್ ಮಾಡ್ತಾ ಇದೀವಿ, ಎಲ್ಲ ಫೈನ್. ಇದ್ರ ಜೊತೆಗೆ ನಾವೇನೇ ಕೆಲಸ ಮಾಡ್ಬೇಕಂದ್ರೂ ರಿಜಿಸ್ಟರ್ಡ್ ಟ್ರಸ್ಟ್ ಇರ್ಬೇಕು. That is one way of being with the forest department. Okay. ಏನ್ ಆಫ್ ದ ರೆಕಾರ್ಡ್ ಸುಮ್ನೆ ಹೋದಾಗೆಲ್ಲ ಏನ್ ಹೆಲ್ಪ್ ಆಗುತ್ತೆ, ನಮ್ ಖುಷಿಗೆ ಏನ್ ಹೆಲ್ಪ್ ಮಾಡ್ತಾ ಇದ್ವಿ, ಮಾಡ್ತಾನೆ ಇದ್ವಿ. ಬಟ್ ಅದು ನಮ್ಗೆ ರೆಕಗ್ನೈಸ್ ಮಾಡ್ಲಿ ಏನ್ ಮಾಡ್ತಾ ಇರ್ಲಿಲ್ಲ, ಅಥವಾ ನಮ್ಗೆ ಮಾರ್ಕೆಟಿಂಗ್ ಆಗಿರ್ಲಿ ಅಂತಾನು ಏನ್ ಮಾಡ್ತಾ ಇರ್ಲಿಲ್ಲ. ನಮ್ ಖುಷಿಗೆ ಮಾಡ್ತಾ ಇದ್ವಿ. ಬಟ್ ಅದು ಅಥೆಂಟಿಕ್ ಆಗ್ಬೇಕು, ಆರ್ ಎಲ್ಸ್ ಇಟ್ ಬಿಕಮ್ಸ್ ಇನ್ವ್ಯಾಲಿಡ್ ಆರ್ ಇಟ್ ಕ್ಯಾನ್ ಬಿಕಮ್ ಅನ್ಲಾಫುಲ್ ಆಲ್ಸೋ. ಯು ನೆವರ್ ನೋ. ಹೌದು. ಆಕ್ಸೆಸ್ ಇಲ್ದೇನೆ, ಪರ್ಮಿಟ್ ಇಲ್ದೆ ಏನೇ ಮಾಡಿದ್ರು ತಪ್ಪಾಗಬಹುದು. ಸೊ ವಿ ಡಿಡ್ಂಟ್ ವಾಂಟ್ ಟು ರಿಸ್ಕ್ ದಟ್. ಸೊ ಬೀಯಿಂಗ್ ಸೆನ್ಸಿಬಲ್, ನಮ್ದು ಟ್ರಸ್ಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ವಿ. ಸೊ ವಿತ್ ದ ಡಿಪಾರ್ಟ್ಮೆಂಟ್ 2005 ಹೋಗ್ತಾ ಇದ್ವಿ. ಬಟ್ 2014 ಆನ್ವರ್ಡ್ಸ್ ಆನ್ ರೆಕಾರ್ಡ್ we have around 15 projects doing with the department. As an advocate, ನಮ್ದು ಏನೇ ಇದ್ರು ಲೀಗಲ್ ಏಡ್ ಕೊಡ್ಬೋದು, ಅವೇರ್ನೆಸ್ ಟಾಕ್ ಕೊಡ್ಬೋದು, ಸಜೆಷನ್ಸ್ ಕೊಡ್ಬೋದು, ಡಿಸ್ಕಷನ್ ಮಾಡ್ಬೋದು. ಅದು ಏನಿದ್ರು ಅಫ್ಕೋರ್ಸ್ ಮಹಾಜರ್ಗೆಲ್ಲ ಹೋಗಿದೀವಿ ನಾವು. ವಿ ಹ್ಯಾಡ್ ದಟ್ ಆಪರ್ಚುನಿಟಿ. ಒಂದು ಆನೆ ಸತ್ತಾಗ ಮಹಾಜರ್ ಅಂತ ಏನ್ ಮಾಡ್ತಾರೆ, ಅದಕ್ಕೆ ಹೋಗಿದೀವಿ. ವಿ ಹ್ಯಾವ್, ಬಟ್ ಸೆನ್ಸಿಬಲ್ ಆಗಿ ಮಾಡಿದೀವಿ. ನಮ್ಮದು ಎಲ್ಲಿ ಲೈನ್ ಇರುತ್ತೋ ನಾವ್ ಅಲ್ಲೇ ಇದ್ದು ಮಾಡಿದೀವಿ. ಏನೇ ಇದ್ರು ಸಜೆಸ್ಟ್ ಮಾಡ್ಬೋದು ಹೊರತು ಯು ಕ್ಯಾನ್ ಗೆಟ್ ಇನ್ ಟು ಗ್ರೌಂಡ್ ಝೀರೋ ಅಂಡ್ ಪ್ಲೇ ರೋಲ್ ದೇರ್. ಬಿಕಾಸ್ ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೆ, ಆಫೀಸರ್ಸ್ ಇರೋದೇ ಅದಕ್ಕೆ, ಫಾರೆನ್ಸಿಕ್ ಇರೋದೇ ಅದಕ್ಕೆ, ಪೊಲೀಸ್ ಇರೋದೇ ಅದಕ್ಕೆ. ಇವೆಲ್ಲ ಆಗಿ ಕೋರ್ಟ್ ಬಂದಾಗ ಎಸ್ ಇಟ್ಸ್ ಆರ್ ರೋಲ್. ಇಟ್ ಗೋಸ್ ಲೈಕ್ ದಿಸ್. ಓಕೆ. ಈ ಆನೆಕರುಟಿ ಟ್ರಸ್ಟ್ ಮೂಲಕ ನೀವು ರಿಸರ್ಚ್ ಮಾಡಿದ್ರಿ ಅಂಡ್ ಮಹಜರ್ಗೂ ಹೋಗ್ತಾ ಇದ್ದೆ ಅಂತ ಹೇಳಿದ್ರಿ. ಕ್ಯಾನ್ ಯು ಜಸ್ಟ್ ಏನೋ ಯಾವ್ದಾದ್ರು ಒಂದು ಕೇಸ್ ವಿಚ್ ವಾಸ್ ವೆರಿ ಚಾಲೆಂಜಿಂಗ್ ಅಂತಾನೋ, ಅಥವಾ ವಿಚ್ ವಾಸ್ ವೆರಿ ಸ್ಕೇರಿ ಅಂತಾನೋ, ಆ ತರದ್ ಯಾವ್ದಾದ್ರು ಒಂದು ಸಿನಾರಿಯೋನ ಫೇಸ್ ಮಾಡಿದಿತ್ತಾ ಎನಿ ಇದು? ಇಲ್ಲ, ಇಟ್ಸ್ ಬೀನ್ ಜನರಲ್. ಅಂದ್ರೆ ನಮ್ ಈ ಹ್ಯಾಬಿಟೇಟ್ ಅಲ್ಲಿ ಫಾರ್ಚುನೇಟ್ಲಿ ಕರ್ನಾಟಕ ವೆರಿ ವೆಲ್ ಆರ್ಗನೈಸ್ಡ್ ಅಂಡ್ ಕನ್ಸರ್ವ್ಡ್ ಫಾರೆಸ್ಟ್ ಇರೋದ್ರಿಂದ ನಾವು ಒಂಥರ ಸೇಫ್ ಝೋನ್ ಅಲ್ಲಿ ಇದೀವಿ. ಟು ಬಿ ಫ್ರಾಂಕ್, ಏನೇ ಇದ್ರು ಬಾರ್ಡರ್ಸ್ ಅಲ್ಲಿ ನಡೆದು ಪಾಸ್ ಆಗಿ ಥ್ರೆಟ್ ನಮ್ಗೆ ಇರೋದು ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಬಂದಾಗ ಇಂಡೋ ಚೈನಾ
ನೇಪಾಳ್ ಬಾರ್ಡರ್ ಇದೆಯಲ್ಲ ಅಲ್ಲಿ ಮಾತ್ರ ಹ್ಯಾಂಡ್ ಪಾಸ್ ಆಗೋದಲ್ಲಿ. ಇಲ್ಲಿ ಏನಿದ್ರು ವೆರಿ ಸ್ಮಾಲ್ ಸ್ಕೇಲ್ ಅಲ್ಲಿ ತುಂಬಾ ಮೈನರ್ ಆಗಿ ನಡೆಯುತ್ತೆ. ದ ಸಬ್ಜೆಕ್ಟ್ ಇಸ್ ವಾಸ್ಟ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಅಂಡ್ ನಾರ್ತ್ ಅಲ್ಲಿ ದೇ ಸೋ ರಫ್ ಅಂಡ್ ಟಫ್ ಎಲ್ಲ ಒಂಥರ ಅಲ್ಲಿ ಪೊಲೀಸ್ ಆಗ್ಲಿ ಡಿಪಾರ್ಟ್ಮೆಂಟ್ ಆಗ್ಲಿ ಹಂಟರ್ಸ್ ಅಲ್ಲಿ ಲೆವೆಲ್ಲೇ ಬೇರೆ. ಇಲ್ಲಿ ಅವ್ರದೆಲ್ಲ ನಮ್ಮ ಪೀರಿಯಡ್ ಅಲ್ಲಿ ನಾನು ಮಾತಾಡ್ತಿರೋದು ಏನಿದ್ರು 8, 9, 10, 11, 12 ಅವಾಗಿಂದು ವೇರ್ ಯೂಸ್ ಟು ಬಿ ಆನ್ ದ ಗ್ರೌಂಡ್ ಝೀರೋ. ರೈಟ್. ಓಕೆ, ರಿಸರ್ಚ್ ಮಾಡ್ಕೊಂಡು 19 ಅಲ್ಲಿ ನಂದು ಕಂಪ್ಲೀಟ್ ಆಯ್ತು. ಸೊ ಇನ್ಸ್ಪೈರ್ ಆಗಿದ್ದು ಈ ಟೈಮ್ ಅಲ್ಲಿ, ಕಂಪ್ಲೀಟ್ ಆಗಿದ್ದು ಈ ಟೈಮ್ ಅಲ್ಲಿ. ಇಟ್ಸ್ ಬೀನ್ ಕ್ವೈಟ್ ಕಂಟ್ರೋಲ್ಡ್. ಅಂತ ಸೆನ್ಸಿಟಿವ್ ನಾನು ಹೇಳಿದ ಕೇಸ್ಗಳೆಲ್ಲ ಮೋಸ್ಟ್ ಸೆನ್ಸಿಟಿವ್ ಕೇಸಸ್ ಆಗೋಗಿತ್ತು. ಈಗ ಅಂತವ್ರು ಯಾರು ಸದ್ಯಕ್ಕಿಲ್ಲ. ಇನ್ನೊಂದು ಏನ್ ಹೇಳಿದ್ವಿ ಅದು ಕೇರಳದಲ್ಲಿತ್ತು, ನಮ್ಗಲ್ಲಿ ಆಕ್ಸೆಸ್ ಇಲ್ಲ. ಈಗ ಇಟ್ಸ್ ಇಂಟರ್ ಸ್ಟೇಟ್. ಸೊ ನಮ್ ಟೈಮಲ್ಲಿ ಅಂತದೇನು ಇರ್ಲಿಲ್ಲ. ಬಟ್ ಕೋವಿಡ್ ಟೈಮಲ್ಲಿ ತುಂಬಾ ಎಕ್ಸ್ಪ್ಲಾಯ್ಟ್ ಆಗೋಗಿದೆ. ಬಟ್ ವೆರಿ ಹೆಲ್ಪ್ಲೆಸ್. ಏನ್ ಇಷ್ಟು ದಿನ ಕಂಟ್ರೋಲ್ ಮಾಡಿದ್ರು, ದ ರೇಟ್ ದೇ ಸೇಸ್ 151, 100% ಅಲ್ಲ 151% ಕೋಚಿಂಗ್ ಆಗೋಯ್ತು ಎಲ್ಲ ಕಡೆನೂ. ಇಟ್ ವಾಸ್ ಎ ಜಾಕ್ಪಾಟ್ ಫಾರ್ ದೆಮ್. ರೈಟ್ ಟೈಮ್, ಫುಲ್ ಲಾಕ್ಡೌನ್, ಫುಲ್ ಕಂಟ್ರೋಲ್. ಆಲ್ರೆಡಿ ಲ್ಯಾಕ್ ಆಫ್ ಹ್ಯಾಂಡ್ಸ್ ಸ್ಟಾಫ್ ಇದೆ. ಸೊ ದೇ ಹ್ಯಾವ್ ಟೇಕನ್ ವೆರಿ ಗುಡ್ ಅಡ್ವಾಂಟೇಜ್ ಅಂತೆ. ಇಟ್ಸ್ ವೆರಿ ಡಿಸಪಾಯಿಂಟಿಂಗ್. ಇದು ಗೊತ್ತಾಗದೆ ಯಾವಾಗ ಗೊತ್ತಾ, ಕ್ರೈಮ್ ನಡೆದಾಗ ಗೊತ್ತಾಗಲ್ಲ ನಮ್ಗೆ. ಅನ್ಫಾರ್ಚುನೇಟ್ಲಿ ಎಲ್ಲ ಪಾಸ್ ಆಗೋಗುತ್ತೆಲ್ಲ ಕೌಂಟ್ ತಗೊಳ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಇಟ್ಸ್ ಆಲ್ವೇಸ್ ಲೇಟ್. ಈ ಕ್ರೈಮ್ ಅಲ್ಲಿ ಇಟ್ಸ್ ಆಲ್ವೇಸ್ ಲೇಟ್. ಸ್ಪಾಟ್ ಅಲ್ಲಿ ಗೊತ್ತಾಗೋದೆಲ್ಲ ತುಂಬಾ. ಕೆಲವರು ಒಂದೇ ಸಲ ದೇ ವೋಂಟ್ ಕಮ್ ಇನ್ ಬಿಗ್ ಗ್ರೂಪ್ ಅಂಡ್ ಹಂಟ್ ವಿತ್ ಆಲ್ ಸೌಂಡ್ಸ್ ಅಂಡ್ ವಾಟ್ ಎವರ್. ಲೈಕ್ ವಾರ್ಗ್ ಬಂದಂಗ್ ಬರಲ್ಲ ಪೋಚರ್ಸ್. ತುಂಬಾ ಸೈಲೆಂಟ್ ವಾಚ್ ದಟ್ ಪೋಚರ್ ಸೀರೀಸ್. ನೀಟಾಗಿ ತೋರಿಸಿದಾನೆ. ನಾವ್ ಏನೇ ಎಕ್ಸ್ಪ್ಲೈನ್ ಮಾಡಿದ್ರು he will convince you this is possible ಅನ್ನೋದಕ್ಕೆ. Okay, ಎಷ್ಟು $1 billion ಬಿಸ್ನೆಸ್ ಹೆಂಗ್ ನಡೀತಾನೆ, he will convince you. ಎಷ್ಟು ದಿನ ಆದ್ಮೇಲೆ ತೆಗಿತಾರೆ, ಹೆಂಗ್ ಹ್ಯಾಂಡ್ಸ್ ಚೇಂಜ್ ಮಾಡ್ತಾರೆ, ಹೆಂಗ್ ನೆಟ್ವರ್ಕಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ. ಮಸ್ಟ್ ವಾಚ್ ಫಾರ್ ಎವ್ರಿ ಕಾಮನ್ ಮ್ಯಾನ್. ಇವಾಗ ನಾವು ಅಮೆಝಾನ್ ನ ಮತ್ತೆ ಪೋಚರ್ ಮೂವಿ ಒಂದಷ್ಟು ಮೈಲೇಜ್ ಕೊಡ್ತಾ ಇದೀವಿ. ಇಷ್ಟು ನೀಟಾಗಿ ತುಂಬಾ ಇದಾವೆ. ದೇರ್ ಆರ್ ಮೆನಿ ಡಾಕ್ಯುಮೆಂಟ್ರೀಸ್, ಅನಿಮಲ್ ಪ್ಲಾನೆಟ್ ಇದೆ, ಎಲ್ಲ ಇದೆ. ಬಟ್ ಇದು ನಡೆದಿರೋದು ನಮಗ್ ಗೊತ್ತು. ಆಪರೇಷನ್ ಹೆಂಗ್ ಮಾಡಿದ್ರು ಅನ್ನೋದನ್ನ ಅದು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ, ದೇ ವರ್ ದ ಒನ್ ಬಿಹೈಂಡ್. ಆಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫ್ಯೂ ಆರ್ಗನೈಸೇಷನ್ಸ್ ಆರ್ ಪ್ಲೇಯಿಂಗ್ ವೆರಿ ವೈಟಲ್ ರೋಲ್. ಒಂದು ವಸ್ತು ಆದ್ರೆ ಹೋಗಿ ಸೀಸ್ ಮಾಡೋಣ, ಇದೊಂದು ಜೀವ ಹೊಟ್ಟೋದ್ಮೇಲೆ ಏನ್ ಮಾಡ್ಕೊಳ್ತೀರಾ? ಕರೆಕ್ಟ್. ದೇ ವುಡ್ ಹ್ಯಾವ್ ಡಿಸ್ಮೆಂಟಲ್ ದ ಹೋಲ್ ಥಿಂಗ್. ಮೀಟ್ ತಿಂದಾಗ ಹೋಗಿರುತ್ತೆ, ಸ್ಕಿನ್ ತಗೊಂಡೋಗಿರ್ತಾನೆ, ಬೋನ್ ತಗೊಂಡ್ ಎಲ್ಲ ಅವ್ರವ್ರದೇ ನೆಟ್ವರ್ಕ್. ಅವರು ಎಲ್ಲರೂ ಡಿಸ್ಪೋಸ್ ಆಗೋದ್ಮೇಲೆ ಹೌ ಡಸ್ ದಿಸ್ ಫೆಲೋ ಮೇಕ್ ಎ ಕೇಸ್? ಹೂ ವಿಲ್ ಟೇಕ್ ದ ಬರ್ಡನ್? ಅಂಡ್ ಇವನ್ ಕೇಸ್ ಹಾಕಿದ್ಮೇಲೆ ಇವನ್ ಬರ್ಡನ್. ಅದು ಮಜಾ ಅಂದ್ರೆ. ಯಾಕೆ ಅಂದ್ರೆ ಇಷ್ಟು ಜನ ಆಲ್ ದಿಸ್ ಹಂಟರ್ಸ್ ಪೋಚರ್ಸ್ ಆರ್ ಫಸ್ಟ್ ಬರೋದು ಟ್ರೈಬಲ್ ಇಂದ. ಟ್ರೈಬಲ್ ಆಕ್ಟ್, ಹೌ ಸೆನ್ಸಿಟಿವ್ ಇಟ್ ಇಸ್. ಟ್ರೈಬಲ್ ರೈಟ್ಸ್ ಮುಟ್ಟಂಗೆ ಇಲ್ಲ. ಅವರು ಮುಂದೆ ಇಟ್ಕೊಂಡು ಮಾಡ್ತಾರೆ. ಹೂ ವಿಲ್ ಫೇಸ್ ಆಲ್ ದಿಸ್? ಸೊ ದೇ ಜಸ್ಟ್ ಬ್ರೇಕ್ ಡೌನ್. ಸೊ ದಿಸ್ ಇಸ್ ವೆನ್ ದ NGOs have really played vital roles. Wildlife Trust of India, Wildlife Conservation Society, Wildlife Trust of India especially. They were the one who were backing them financially, technologically, morally, ethically. ಮಾಡಿ ಕ್ರ್ಯಾಕ್ ಮಾಡಿ ಕರೆಕ್ಟ್ ಆಗಿ ಎಲ್ಲಿ ಯಾವ ಮಿನಿಸ್ಟರ್ಗೆ ಹೋಗಿ ಕನ್ವಿನ್ಸ್ ಮಾಡ್ಬೇಕೋ ಮಾಡಿ ಅರೆಸ್ಟ್ ಮಾಡ್ಸಕ್ ಆಗಿದ್ದು ಅವ್ರ ಕೈಲಿ ಮಾತ್ರ. ಇಲ್ಲಿ ಏನೇ ಈ ಲೆವೆಲ್ ಮಾಡೋಲ್ಲ. ಇಟ್ ವಾಸ್ ಓನ್ಲಿ ಅಟ್ ದ ಸೆಂಟ್ರಲ್. ಇಟ್ ಶುಡ್ ಬಿ ದನ್ ದೇ ಡಿಡ್ ಇಟ್ ದೇರ್. ದೇರ್ ಆಗಲ್ಲ. ಯಾಕೆಂದ್ರೆ 72 ಮೆಂಬರ್ಸ್ ನ ಅರೆಸ್ಟ್ ಮಾಡ್ಸೋದು ಒನ್ ಟೈಮ್ ಅಲ್ಲಿ. ಅವರಸ್ ದೇ ವಿಲ್ ಫ್ಲೋ. ಎಲ್ಲ ದೇಶ ಬಿಟ್ಟೊಟ್ಟೋಗ್ತಾರೆ. ಸೀಸ್ ಮಾಡಕ್ಕೂ ಪರ್ಮಿಷನ್ ಬೇಕು, ಸರ್ಚ್ ಮಾಡಕ್ ವಾರೆಂಟ್ ಬೇಕು. ದಿ ಶೋ ಇಟ್ ಸೋ ಪರ್ಫೆಕ್ಟ್ಲಿ ವಿಚ್ ಇಸ್ ಟ್ರೂ. ಸೊ ನೀವೇನ್ ಕೇಳ್ತಿದ್ರ ನಿಮ್ಗೆ ಏನು ಅನ್ನಿಸ್ಲಿಲ್ಲ ಅಂದ್ರೆ ನಾಲೆಜ್ ಇರೋದ್ರಿಂದ ವಿ ನೋ ದಿಸ್ ಆರ್ ದ ಡ್ರಾಬ್ಯಾಕ್ಸ್ ವಿಚ್ ಐ ವಾಸ್ ಆಕ್ಚುಲಿ ಪಾಯಿಂಟಿಂಗ್ ಔಟ್. ಅಂಡ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಟ್ರೂ. ಇದೇ ಗ್ಯಾಪ್ ಬಗ್ಗೆ ನಾವು ಮಾತಾಡಕ್ಕೆ ಹೋಗಿದ್ದು. ಅದನ್ನ ಅವ್ರು ಒಪ್ಕೊಂಡು ಆಗೋಯ್ತು. ನಾವು ಇಟ್ಸ್ ಡನ್. ಮೈ ಜಾಬ್ ಇಸ್ ಬೆಟರ್ ಡನ್ ಥ್ರೂ ದ ಸೀರೀಸ್. ನಾನು ಇಷ್ಟೇ ಹೇಳಕ್ ಹೋದ್ರೆ ವಾಟ್ ದ ಡಿಪಾರ್ಟ್ಮೆಂಟ್ ಇಸ್ ಸಫರಿಂಗ್. ಯಾರು ನಂಬ್ತಾರೆ? ಅವ್ರ ಕೆಲಸ ಅವ್ರು ಮಾಡ್ಲಿ, ಸಂಬಳ ತಗೊಳಲ್ವಾ ಅಂತಾರೆ, ಫೆಸಿಲಿಟೀಸ್ ಕೊಟ್ಟಿಲ್ವಾ ಅಂತಾರೆ. ಬಟ್ ಇದನ್ನ ಯಾರು ಮಾತಾಡ್ತಾರೆ? ನಿಜ. ದಿಸ್ ವಾಸ್ ಲೈಕ್ ದಿಸ್. ಇದು ಟ್ಯಾಪ್ ಆಗದೆ ಇರುವಂತಹ ಫೇಸ್ ವೆರಿ ಸೆನ್ಸಿಟಿವ್. ಅನ್ಫಾರ್ಚುನೇಟ್ಲಿ ವಿ ಕಾಂಟ್ ಬ್ಲೇಮ್ the department, never ever. They are doing their job to the best. ನಮ್ಮ ಅವೇರ್ನೆಸ್ ಸೀರೀಸ್ ಅಲ್ಲೂ ನಾವು ಪಬ್ಲಿಕ್ ಗೆ ಅದನ್ನೇ ಅರ್ಥ ಮಾಡ್ಸಕ್ ಹೋಗ್ತಾ ಇರೋದು. ಅನ್ಲೆಸ್ ಪಬ್ಲಿಕ್ ಕೈ ಜೋಡಿಸಿಲ್ಲ ಅಂದ್ರೆ ಬರೀ ಡಿಪಾರ್ಟ್ಮೆಂಟ್. ಕೆಲವರು ಪಬ್ಲಿಕ್ ಏನ್ ಹೇಳ್ತಾರೆ ಅಂದ್ರೆ, ಸರ್ ನಿಮ್ ಆನೆ ಬಂದ್ಬಿಟ್ಟಿತ್ತು, ಸರ್ ನಿಮ್ ಹುಲಿ ಬಂದ್ಬಿಟ್ಟು ಏನೋ ಅವ್ರು ಕಳಿಸಿದ್ರು. ಡಿಪಾರ್ಟ್ಮೆಂಟ್ ಅವ್ರು ಮಾತಾಡುವಾಗ ನಮ್ಗೆ ಅದನ್ನೇ ಹೇಳ್ತಾರೆ, ನಿಮ್ ಆನೆ ಬಂತು, ನಿಮ್ಮಿಂದ ಹಿಂಗಾಯ್ತು ಅಂತ ನಾವೇನೋ ಕಳಿಸಿದ್ವಿ ಅನ್ನೋ ತರ ಹೇಳ್ತಾರೆ. ಪೇನ್ ಅಂತ ಇಮೋಷನ್ ಇಟ್ಕೊಂಡು ಕೂರಕ್ ಆಗಲ್ಲ. ಬಟ್ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದು ಬ್ರಿಡ್ಜ್ ಮಾಡೋದು. So Papa Department and Wildlife are the targets. Sufferers are every brain, if you ask me. So ನಿಮ್ಗೆ ತುಂಬಾ ಒಂದ್ ಸ್ವಲ್ಪ ಅಯ್ಯೋ ಅಂತ ಅನ್ಸುತ್ತೆ. Always. Because
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಇದೆಯಲ್ಲ, ಇಂಪಾಸಿಬಲ್. ಆ ಬಿಸಿಲಲ್ಲಿ ಹೋಗಿ ಆ ರಿಸ್ಕ್ ತಗೊಂಡು ಇಟ್ಸ್ ಕ್ವೈಟ್ ಇಂಪಾಸಿಬಲ್.